ಅನ್ನದಾನಗಳಿಗಿಂತ ಮುನ್ನ ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ. ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವು ಶರಣರ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡುವ ಹಾಗೆ ಹಲವಾರು ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಕೆಲವು ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ತೆಗೆದುಕೊಂಡು ಚರ್ಚೆ ಮಾಡ್ತಕ್ಕಂಥ ವಾಡಿಕೆಯನ್ನು ಬೆಳೆಸ್ಕೊಂಡಿದ್ದೀವಿ. 12ನೇ ಶತಮಾನದಲ್ಲಿ ಯಾವ ರೀತಿ ಅನುಭವ ಮಂಟಪದಲ್ಲಿ ಉತ್ತಮವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇತ್ತು, ಅದೇ ಒಂದು ಪರಿಕಲ್ಪನೆಯ ಹಾದಿಯಲ್ಲಿ ಇವತ್ತು ನಾವು ಅನುಭವಗೋಷ್ಠಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀವಿ. ಹಲವಾರು ಚರ್ಚೆಗಳು ಕೂಡ ಆಗಿವೆ. ಇವತ್ತು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚರ್ಚಾ ವಿಷಯವನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀವಿ. ಅಡುಗೆ ತಯಾರಿಯಲ್ಲಿ ಹೆಚ್ಚು ಪ್ರಾವೀಣ್ಯರು ಪುರುಷರು ಅಥವಾ ಮಹಿಳೆಯರು? ತುಂಬಾ ಚರ್ಚಾತ್ಮಕವಾಗಿರ್ತಕ್ಕಂಥ ಈ ಅಂಶ ಇದೆಯಲ್ಲ, ಮಹಿಳೆಯರು ವಾದ ಮಾಡಲಿಕ್ಕೆ ಮಹಿಳಾ ಅತಿಥಿಗಳನ್ನೇ ಕರ್ಸ್ಕೊಂಡಿದ್ವಿ. ಇಲ್ಲ ಪುರುಷರೇ ಪ್ರಾವೀಣ್ಯ ಅನ್ನೋ ವಿಷಯಕ್ಕೆ ಮಾತಾಡ್ಲಿಕ್ಕೆ ನಮ್ಮ ಪುರುಷ ನಳಪಾಕ ಮಹಾರಾಜರನ್ನು ಕೂಡ ನಾವು ಕಳಿಸಿದ್ವಿ. ನೋಡೋಣ, ನನಗೂ ಕೂಡ ಈ ವಿಷಯದ ಬಗ್ಗೆ ತುಂಬಾ ಕನ್ಫ್ಯೂಸ್ ಆಗಿರ್ತಕ್ಕಂಥ ವಿಷಯ. ಅಡಿಗೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಸಾಮಾನ್ಯ ಚರ್ಚೆ ಆಗಾಗ ಎಲ್ಲರ ಮನೆಯಲ್ಲಿ ನಡೀತಾ ಇರುತ್ತೆ. ಗಂಡ ನಾನ್ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಹೆಂಡ್ತಿ ಹೋಗ್ರಿ ಯಾವ್ದೋ ಒಂದ್ ಮಾಡಿದ್ರೆ ಅದೆಲ್ಲ ಒಪ್ಕೊಳಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಇರ್ಲಿ ನೋಡೋಣ, ಅಡಿಗೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅನ್ನೋದಕ್ಕಿಂತ ಈ ಚರ್ಚೆಯಲ್ಲಿ ಬಂದಿರತಕ್ಕಂಥ ಅಂಶಗಳು ಹೇಗ್ ಬರುತ್ತೆ ಅನ್ನೋ ವಿಷಯದಲ್ಲಿ ನಾನು ಕುತೂಹಲವಾಗಿದ್ದೀನಿ. ನೋಡೋಣ, ಇವತ್ತಿನ ಇಂಥ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಮುಂದೆ 4 ಜನ ಅತಿಥಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಅಡುಗೆ ತಯಾರಿಯಲ್ಲಿ ಮಹಿಳೆಯರೇ ಪ್ರಾವೀಣ್ಯರು ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ 2 ಮಹಿಳಾ ಮಣಿಗಳು. ಮೊದಲನೇದಾಗಿ ಡಾಕ್ಟರ್ ಹಸೀನಾ HK ಅಂತ, ಇವರು ಸಂಶೋಧನಾ ಮತ್ತೆ ಬೋಧನಾ ಸಹಾಯಕರು, ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಬಂದಿದ್ದಾರೆ. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿ. ಇನ್ನೊಬ್ಬ ಮಹಿಳಾ ಮಣಿ, ಮಹಿಳೆಯರೇ ಪ್ರಾವೀಣ್ಯರು ಅಡಿಗೆಯಲ್ಲಿ ಅನ್ನೋ ವಿಷಯದ ಬಗ್ಗೆ ಮಾತಾಡಲೇಬೇಕು, ಯಾಕಂದ್ರೆ ಅವರು ಮಹಿಳೆಯಾಗಿರೋದ್ರಿಂದ ಅದೇ ವಿಷಯವನ್ನು ಕೊಟ್ಟಿದ್ದೀವಿ. ಲತಾಮಣಿ ತುರುವೇಕೆರೆ ಅಂತ, ಇವರು ಶಿಕ್ಷಕಿ ಮತ್ತೆ ಲೇಖಕಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿ. ಪುರುಷರು 2 ಇದ್ದಾರೆ, ನಾವೇನು ಅಡಿಗೆ ಮಾಡೋದ್ರಲ್ಲಿ ಕಡಿಮೆ ಇಲ್ಲ ಅನ್ನೋ ವಿಷಯದ ಬಗ್ಗೆ ವಾದ ಮಾಡಕ್ಕೆ ಇವತ್ತು ನಮ್ಮ ಮುಂದೆ ಕರೆಸಿದೀವಿ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕೊಟ್ರೇಶ್ ಉಪ್ಪಾರರು. ನೋಡೋಣ ಇವ್ರ ಪಾಕ ಪ್ರಾವೀಣ್ಯತೆ ಹೇಗಿದೆ ಅಂತ. ಕೊಟ್ರೇಶ್ ಉಪ್ಪಾರರು ಇವರು ಕೇಂದ್ರ ಕನ್ನಡ ಸಾಹಿತ್ಯ ಸಂಸ್ಥಾಪಕರು, ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿ. ಇನ್ನೊಬ್ರು ಅತಿಥಿ ಆರ್ ಸತೀಶ್ ಅಂತ, ಪ್ರಾಂಶುಪಾಲರ ಜೊತೆಗೆ ಒಳ್ಳೆ ನಳ ಮಹಾರಾಜ ಅಂತಾನೂ ಕೂಡ ಕಾಣುತ್ತೆ. ಒಂದು ಉತ್ತಮವಾಗಿರ್ತಕ್ಕಂಥ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಇವರು ಪ್ರಾಂಶುಪಾಲರು, ಕಾಗದ ನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿ. ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ಅಡುಗೆ ತಯಾರಿಯಲ್ಲಿ ಹೆಚ್ಚು ಪ್ರಾವೀಣ್ಯರು ಯಾರು, ಪುರುಷರು ಮತ್ತೆ ಮಹಿಳೆಯರು ಅನ್ನೋ ವಿಷಯದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಈಗ ಪ್ರಾರಂಭ ಮಾಡೋಣ. ಚರ್ಚೆ ಮಾತ್ರ ಅಷ್ಟೇನೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಹೆಣ್ಮಕ್ಳಿಗೆ ಪಾತ್ರೆಗಳನ್ನ ವಸ್ತುಗಳನ್ನು ಕೊಟ್ಟು ಅಡಿಗೆ ಮಾಡಿ ನಾವು ಟೇಸ್ಟ್ ಮಾಡಲ್ಲ, ಮತ್ತೆ ಪುರುಷರು ಚೆನ್ನಾಗಿ ಮಾಡ್ತಾರೆ ಅಂತ ಅವರಿಗೂ ಕೊಟ್ಟು ಟೇಸ್ಟ್ ಮಾಡಲ್ಲ. ನೋಡೋಣ, ಚರ್ಚೆಯಲ್ಲೇ ನಾವು ತಿಳ್ಕೊಳ್ಳೋಣ ಇವ್ರು ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತಂದು. ಯಾಕಂದ್ರೆ ಅಡಿಗೆ ಅಂತಕ್ಕಂಥದ್ದು ಒಂದು ಕಲೆ. ಇದು ಇಲ್ಲಿ ಶಿಲ್ಪಿಯೊಬ್ಬನ ಕುಶಲ ಕೈಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಲ್ಪ ಹೇಗೆ ಕಲಾಕೃತಿ ನಿರ್ಮಾಣವಾಗುತ್ತೆ, ಅದೇ ರೀತಿಯಾಗಿ ಉತ್ತಮ ಅಡುಗೆ ಮಾಡುವ ಯಲ್ಲಿ ಉತ್ತಮ ಸವಿಯಾದಂತಹ ಒಂದು ಭಕ್ಷ್ಯ ಭೋಜನಗಳು ತಯಾರಾಗುತ್ತೆ. ಆದ್ರೆ ಆ ಕೈ ಯಾರ್ದಾಗಿರ್ಬೇಕು ಅನ್ನೋದಿಲ್ಲ ಇಂಪಾರ್ಟೆಂಟ್, ಮಹಿಳೆದಾಗಿರ್ಬೇಕು ಅಥವಾ ಪುರುಷರದಾಗಿರ್ಬೇಕು. ಯಾರ ಕೈಯಿಂದ ಉತ್ತಮ ಕಲಾಕೃತಿ ಭಕ್ಷ್ಯ ಭೋಜನಗಳು ರೆಡಿ ಆಗ್ತವೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾನು ಮೊದಲನೇದು ಮಹಿಳಾ ಮಣಿ ಹತ್ರನೇ ಹೋಗ್ತಾ ಇದ್ದೀನಿ. ಹಸೀನಾ HK ಅಂತ. ಮೇಡಮ್, ಮಹಿಳೆಯರೇ ಮೇಲುಗೈ ಆಹಾರವನ್ನ ತಯಾರಿಸಲಿ, ಅಡಿಗೆ ತಯಾರಿಸಲಿ, ಹೆಂಗ್ ಹೇಳ್ತೀರಾ, ಹೇಗೆ ನಿಮ್ಮ ವಾದವನ್ನ ಸಮರ್ಥನೆ ಮಾಡ್ಕೊಳ್ತೀರಾ, ಮಹಿಳೆಯರೇ ಉತ್ತಮವಾಗಿರ್ತಕ್ಕಂಥ ಪ್ರಾವೀಣ್ಯರು ಅಂತ? ಸಮಸ್ತ ಶ್ರೀ ಬಸವ ವಾಹಿನಿಯ ವೀಕ್ಷಕರಿಗೆ ಶರಣಾರ್ಥಿ. ಅನ್ನವೇ ದೇವರು ಅಂತ ಕರೀತಾರೆ. ಹಾಗಾಗಿ ಇವತ್ತು ಒಂದು ಆತರ ಆಹಾರ ತಯಾರಿಕೆಯಲ್ಲಿ ಮಹಿಳೆಯರು ಪಾತ್ರ ಮುಖ್ಯನಾ, ಪುರುಷರ ಪಾತ್ರ ಮುಖ್ಯನಾ ಅನ್ನುವಂಥದ್ರ ಬಗ್ಗೆ ಚರ್ಚೆ ಕೈಗೊಂಡಿರೋದು ಬಹಳ ಸೂಕ್ತ ಅಂತ ಅನ್ನಿಸ್ತಿದೆ. ಸರ್ವಜ್ಞ ಕವಿ ಒಂದ್ ಕಡೆ ಹೇಳ್ತಾರೆ, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಗನ್ನವೇ ದೈವ ಸರ್ವಜ್ಞ ಅಂತ. ಅನ್ನ ಇಲ್ದಿದ್ರೆ ಮನುಷ್ಯ ಇಲ್ಲ. ಆದ್ರೆ ಆ ಅನ್ನ ಆರೋಗ್ಯ ಆಹಾರ ಅದನ್ನ ತಯಾರಿಸೋದ್ರಲ್ಲಿ ಹೆಣ್ಮಕ್ಳದ್ದೇ ಪಾತ್ರ ಹಿರಿದು ಅಂತ.
ಯಾಕಂತಂದ್ರೆ ಗಂಡಸರು ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅಡಿಗೆ ಮಾಡ್ತಾರೆ, ಅದು ದಿನನಿತ್ಯದ ಒಂದು ಭಾಗ ಅಲ್ಲ. ಆದ್ರೆ ದಿನನಿತ್ಯದ ಒಂದು ಏನು ಬದುಕಿನಲ್ಲಿ ಹೆಣ್ಮಕ್ಳು ಅಡಿಗೆ ಮಾಡೋದು, ಅದು ಅವರ ಅನ್ನ ಅಂತಂದ್ರೆ ಕೇವಲ ಬೇಯಿಸ್ ಹಾಕೋದಷ್ಟೇ ಅಲ್ಲ, ಪ್ರೀತಿ ಇರತ್ತೆ ಅಡಿಗೆ ಮಾಡೋದ್ರಲ್ಲಿ. ಒಂದು ಆರೋಗ್ಯವಾದ ಹಿತದೃಷ್ಟಿಯನ್ನ ಇಟ್ಕೊಂಡು ಅಡಿಗೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಒಂದು ಇತಿಹಾಸದಲ್ಲಿಯೂ ಕೂಡ ನಮ್ಗೆ ಆರೋಗ್ಯ ಮತ್ತೆ ಅಡುಗೆ, ಇದು ಅಡುಗೆನ ಒಂದು ವಿಜ್ಞಾನ ಅಂತ ಕರೀತಾರೆ. ಅಡುಗೆ ಅನ್ನುವಂಥದ್ದು ಒಂದು ಶಾಸ್ತ್ರ ಅಂತಾನೆ ಹೇಳ್ತಾರೆ. ಹಾಗಾಗಿ ಮಹಿಳೆಯರೇ ಆ ಒಂದು ವಿಜ್ಞಾನ ಮತ್ತು ಆ ಶಾಸ್ತ್ರವನ್ನ ಇವತ್ತಿನವರೆಗೂ ಕೂಡ ಬಹಳ ಸುಸ್ಥಿತಿಯಲ್ಲಿ ಇಟ್ಕೊಂಡಿರೋದು ಮಹಿಳೆಯರೇ. ಅದಕ್ಕೆ ನಮ್ಮ ಪೂರ್ವಜರ ಕೂಡ ಅದನ್ನ ಶಾಸ್ತ್ರ ಅಂತ ಹೇಳಿರೋದು ಇಲ್ಲಿ ನಾವು ನೆನ್ಪು ಮಾಡ್ಕೋಬೇಕು. ನವಕವೀಶ್ವರ ಅವರು ಒಂದು ಇದನ್ನ ಮಂಗರಸನು ಒಂದು ಕೃತಿ, ಅವರ ಕೃತಿಯಲ್ಲಿ ಇದನ್ನ ಹೇಳ್ತಾರೆ. ಏನಂತಂದ್ರೆ, ವಿಕಸಿತಾನನ ಘಟಂಗಳೋಳು ನವರಸವನಿಟ್ಟು ಪರಿಣತೆ ಪ್ರೇಕ್ಷೆ ಮೊದಲಾದ ವಿವಿಧ ಪರಿಕರ ನೊಡಗಲಿಸಿ ಬಳಿಕವರ ನಾಲಗೆ ಎಂಬ ದರ್ವಿವಿಡಿದು ತವೆ ಪಾಕಮಂ ಮಾಡಿ ರಸಿಕಜನ ಸಂತತಿಯ ಕಿವಿಗೆ ತೀವುದ ಭಾರತೀ ದೇವಿಯ ನೆನೆದು ಸವಿ ಒಡದೆ ಷಡ್ರ ಸವಿ ಪಾಕ ಭೇದವಮನೆನ್ನ ಬಲ್ಲದ ದಿಂಪೇಳ್ವೆನು ಅಂಥೇಳಿ ಹೇಳ್ತಾ ಇಲ್ಲಿ ಸರಸ್ವತಿಯನ್ನ ಅವರು ಸ್ತುತಿಸ್ತಾರೆ. ಅಂದ್ರೆ ಪಾಕಕ್ಕೆ ಒಂದು ಸರಸ್ವತಿಯನ್ನ ಸ್ತುತಿಸಿ ಸರಸ್ವತಿಯ ನಾಮವನ್ನ ಹೇಳೋದ್ರ ಮುಖಾಂತರ ಅಡಿಗೆಯಲ್ಲಿ ಮಹಿಳೆಯರ ಪಾತ್ರ ಎಷ್ಟು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಸೂಪಶಾಸ್ತ್ರ ಅಂತಂದ್ರೆ ಪಾಕಶಾಸ್ತ್ರ ಅಂತೇಳಿ ಭಾರತದ ಸಾಹಿತ್ಯದಲ್ಲಿಯೂ ಕೂಡ ಕಲೆ ಅನ್ನುವಂಥದ್ದು, ಸಾಹಿತ್ಯ ಅನ್ನುವಂಥದ್ದು, ಅದು ಪಾಕಶಾಸ್ತ್ರದಲ್ಲಿಯೂ ಕೂಡ ಅದೆಲ್ಲದು ಬಂದಿದೆ ಅಂತೇಳಿ ಹೇಳ್ತಾರೆ. ಇಲ್ಲಿ 3ನೇ ಮಂಗರಸನ ಸೂಪಶಾಸ್ತ್ರ ಕೃತಿ, ಅದು 16ನೇ ಶತಮಾನದ್ದು. ಇದರಲ್ಲಿ ಆ ಪಾಕಶಾಸ್ತ್ರದ ವೈಶಿಷ್ಟ್ಯತೆ ಏನು, ಅದರಲ್ಲಿ ಪಿಷ್ಟ ಪಾಕಾಧ್ಯಾಯ, ಪಾನ ಪಾಕಾಧ್ಯಾಯ, ಅನ್ನ ಪಾಕಾಧ್ಯಾಯ, ಶಾಖ ಪಾಕಾಧ್ಯಾಯ ಅಂತ ವಿಭಿನ್ನತೆಗಳನ್ನ ಮಾಡಿ ಅಡಿಗೆ ಮತ್ತು ಆರೋಗ್ಯ ಅದೊಂದು ವಿಜ್ಞಾನ ಶಾಸ್ತ್ರ ಅಂತ ಹೇಳಿ ಹೇಳ್ತಾರೆ. ಹಾಗೆ ನಮ್ಗೆ ಸರ್ವಜ್ಞನ ಬಹಳಷ್ಟು ವಚನಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಆಹಾರ ಮತ್ತು ಆರೋಗ್ಯ ಅದು ಹೇಗೆ ಅಂತ, ಅದರಲ್ಲಿ ನಾನ್ ಹೇಳೋದೇನಂತಂದ್ರೆ ಆಹಾರ ಮತ್ತೆ ಆರೋಗ್ಯ ಎರಡೂ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಅದು ಮಹಿಳೆಯರಿಗೆ ಮಾತ್ರ ಸಾಧ್ಯ. ಮಹಿಳೆಯರು ಅಡಿಗೆಯನ್ನ ಆಹಾರವನ್ನ ಆರೋಗ್ಯದ ಹಿತದೃಷ್ಟಿಯಿಂದ ಮಾಡೋದ್ರಿಂದ ಇವತ್ತು ಆಹಾರ ಅನ್ನುವಂಥದ್ದು, ಯಾಕಂದ್ರೆ ಆರೋಗ್ಯ ಇದ್ರೇನೆ ಮನುಷ್ಯ, ಆರೋಗ್ಯ ಇಲ್ಲ ಅಂದ್ರೆ ಮನುಷ್ಯ ಸಾಧ್ಯ ಇಲ್ಲ. ಅದಕ್ಕೆ ಬರೀ ನಾನ್ ಹೇಳೋದಷ್ಟೇ ಅಲ್ಲ, OECD ಅನ್ನುವಂಥದ್ದು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ ಅನ್ನುವಂಥ ಸಂಘಟನೆಯಿಂದ ಸಂಶೋಧನೆ ಆಗಿರೋದು ಏನಂತಂದ್ರೆ, ಗೃಹ ಕಾರ್ಯಗಳಲ್ಲಿ ಮತ್ತು ಅಡಿಗೆ ಕಾರ್ಯಗಳಲ್ಲಿ ಹೆಚ್ಚು ಕೆಲಸ ಮಾಡೋದು ಹೆಣ್ಮಕ್ಳೇ ಅಂತ. ಅದರಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಪುರುಷರು ಕೆಲಸ ಮಾಡ್ತಾರೆ. ಅದು ಎಷ್ಟು ನಿಮಿಷ ಅಂದ್ರೆ ಕೇವಲ 19 ನಿಮಿಷ ಮನೆ ಕೆಲಸ ಅಂದ್ರೆ ಅಡಿಗೆ ಮನೆ ಕೆಲಸ ಅದೆಲ್ಲ ಬಂದಿದ್ರಿಂದ ಪುರುಷರು ಬಹಳ ಕಡಿಮೆ ಸಮಯ ಕೆಲಸ ಮಾಡ್ತಾರೆ ಅಂತ ಹೇಳಿ ಅಲ್ಲಿ OECD ಅವರು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ನಡೆಸಿರುವಂತಹ ಈ ಸಂಶೋಧನೆಯಲ್ಲಿ ಜಪಾನಿಯರು 24 ನಿಮಿಷ ಮಾಡ್ತಾರೆ, ಕೊರಿಯನ್ಸ್ 29 ನಿಮಿಷ ಮಾಡ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಚೀನಿಯರು 48 ನಿಮಿಷ ಈ ಅಡಿಗೆ ಮನೆ ಕೆಲಸವನ್ನ ಮಾಡ್ತಾರಂತೆ. ಅದರಿಂದ ಭಾರತೀಯರು ಬಹಳ ಕಡಿಮೆ ಇದನ್ನ ಮಾಡ್ತಾರೆ. ಹಾಗಾಗಿ ಭಾರತೀಯರು ಕಡಿಮೆ ಕೆಲಸ ಮಾಡೋದ್ರಿಂದ ಇದ್ರಲ್ಲೇ ಗೊತ್ತಾಗತ್ತೆ ಅತಿ ಹೆಚ್ಚು ಅಡಿಗೆ ಮನೆಯಲ್ಲಿ ತಮ್ಮ ಶ್ರಮವನ್ನ ವ್ಯಯಿಸೋದು ಮತ್ತೆ ಅತಿ ಹೆಚ್ಚು ಇಡೀ ಕುಟುಂಬದ ಪರವಾಗಿ ಅವರು ಏನು ಕಾಳಜಿ ವಹಿಸೋದು ಹೆಣ್ಮಕ್ಳೇ ಅಂತ. ಆಹಾರವನ್ನ ತಯಾರು ಮಾಡಲಿ ಹೆಣ್ಮಕ್ಳ ಪಾತ್ರನೇ ಜಾಸ್ತಿ ಅಂತ ನಾನು ಈ ಒಂದು ಸಂಶೋಧನೆ ಮತ್ತು ಬೇರೆ ಮೇಲ್ನೋಟಕ್ಕೆ ನೋಡಿದ್ರು ನಾವೇ ಜಾಸ್ತಿ ಮಾಡೋದು ಅಂತ ಹೇಳಿ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಖಡಾಖಂಡಿತವಾಗಿ ಹಸೀನಾ ಮೇಡಮ್ ಹೇಳ್ತಿದ್ರೆ ಅದಕ್ಕೆ ನಾವೇ ಗ್ರೇಟ್ ಅಂತಂದು, ಅದಕ್ಕೆ ಇಷ್ಟಿಷ್ಟು ನಿಮಿಷ ಪುರುಷರು ಮನೆ ಕೆಲಸಕ್ಕೆ ಮಾತ್ರ ಮೀಸಲು ಅಂತ ಕೆಲವು ಅಂಕಿ ಅಂಶಗಳನ್ನು ಕೊಟ್ಟರು. ಹಾಗಾಗಿ ಅವರು ಅಡುಗೆ ಮನೆಗೆ ಪ್ರವೇಶ ಇಲ್ಲ, ನಾವು ಬಂದ್ ಮಾಡಿಬಿಟ್ಟಿದೀವಿ, ಮಾಡಿದ್ರು ಏನು ಒಂದು 19 ನಿಮಿಷ 20 ನಿಮಿಷ ಮಾತ್ರ ಬಂದು ಅದೇನೋ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹೋಗಿ ಬರ್ತಾರೆ, ಯಾಕೋ ಗೊತ್ತಿಲ್ಲ, ಬರ್ತಾರೆ ಅಂತಂದು ಸ್ವಲ್ಪ ಅಂಕಿ ಅಂಶಗಳನ್ನ ಹೇಳಿದ್ರು. ನಾನೀಗ ಮತ್ತೆ ಈ ಮಹಿಳೆಯರು ಅಂದ ತಕ್ಷಣ ಅಷ್ಟಕ್ಕೆ ಸೀಮಿತ ಆಗೋದು ಬೇಡ, ಸ್ವಲ್ಪ ಪುರುಷರ ವಿಚಾರಗಳನ್ನ ತಿಳ್ಕೊಂಡ ಅವಾಗ್ಲೇ ಗೊತ್ತಾಗೋದು ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತಂದ್ರೆ. ಒಂದು ಜೋಕ್ಸ್ ಇದೆ ಸರ್, ಕೊಟ್ರೆ ಸರ್. ಏನಪ್ಪಾ ಅಂತಂದ್ರೆ, ಒಬ್ಬ ಹಲ್ಲು ಡಾಕ್ಟರ್ ಹತ್ರ ಹಲ್ಲು ಬಿದ್ದೋಗಿದ್ದು ಪಾಪ ಹೋದ.
ನೋಡ್ತಾನೆ 4 ಕಲ್ಲು ಬಿದ್ದಿದ್ದು. ಡಾಕ್ಟರ್ ಕೇಳ್ತಾನೆ, ಯಾಕೋ 4 ಕಲ್ಲು ಬೀಳ್ಸ್ಕೊಂಡ್ಬಿಟ್ಟಿದ್ದೀಯಾ? ಇಲ್ಲ, ನಾನು ಹೆಂಡತಿ ಮಾಡಿದ್ ಕೋಡ್ಬೇಳೆ ತಿಂದೆ, ಹಂಗಾಗಿ ಹಲ್ಲು ಉದುರು ಬಿಟ್ಟಿದೆ. ಬೇಡ ಅನ್ಬೇಕಿತ್ ಕಣೋ, 4 ಕಲ್ಲು ಉದುರ್ಸಂಗ ಅದ್ ಹೆಂಗೋ ತಿಂದೆ ಅಂತ. ಇಲ್ಲ, ಫಸ್ಟ್ ತಿಂದ ಒಂದೇ ಹಲ್ಲು ಉದ್ರಿದ್ದು, ಬೇಡ ಅಂದಕ್ಕೆ ಇನ್ನೊಂದ್ 3 ಹಲ್ಲು ಉದುರಿಸಿದ್ಲು ಅಂತ. ಇಲ್ಲಿ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಹಿಂಗೆಲ್ಲ ರಾದ್ಧಾಂತಗಳು ಆಗ್ತವೆ. ಅಂದ್ರೆ ಎಲ್ಲ ಪರಿಪೂರ್ಣವಾಗಿ ನಾವು ಒಪ್ಕೊಳಕ್ ಆಗಲ್ಲ. ಈ ಕೋಡ್ಬೇಳೆ ಜೋಕ್ಸು ಸುಮ್ನೆ ಬರಲ್ಲ, ಅನುಭವಾತ್ಮಕವಾಗಿ ಬಂದಿರ್ಬೋದು. ಅಥವಾ ಏನೋ ಅಮ್ಮ ಉಂಡೆ ಕಟ್ಟಿರ್ತಾಳೆ, ಪಾಪ ಅಲ್ಲಲ್ಲಿ ಬಿಡಕ್ಕಾಗಲ್ಲ, ಕೊನೆಗೆ ಸುತ್ತಿಗೆ ತಗೊಂಡು ಹೊಡೆದು ಅದನ್ನ ಪುಡಿ ಮಾಡಿ ತಿಂದಿರ್ತಕ್ಕಂಥ ಎಷ್ಟೋ ಗೆಳೆಯರನ್ನ ನಾವು ನೋಡಿದೀವಿ ಅಲ್ವಾ. ಆಗ ಬೇಜಾರಾಗುತ್ತೆ ಅಂತವು ಉದಾಹರಣೆಗಳು ಇದಾವೆ. ಹಂಗಾಗಿ ಹಸೀನಾ ಮೇಡಮ್ ರವರ ವಾದವನ್ನು ನಾವು ಒಪ್ಪಿಗೆ ಆದ್ರೂ ಕೂಡ ಮತ್ತೆ ಇನ್ನೊಂದು ವಾದವನ್ನು ನಾನು ಕೇಳಬೇಕಾಗುತ್ತೆ. ನೋಡೋಣ ಕೊಟ್ರ ಸರ್ ಏನ್ ಹೇಳ್ತಾರೆ ಅಂತ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಒಂದು ಒಳ್ಳೆ ವಿಷಯದಡಿ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಗಂಭೀರವಾದಂತ ವಿಷಯ ಇದು. ನಾನು ಸುಮ್ಮನೆ ಹಾಸ್ಯಾತ್ಮಕವಾಗಿ ಹೇಳ್ತಾ ಇಲ್ಲ. ಅಡಿಗೆ ತಯಾರಿಕೆಯಲ್ಲಿ ಹೆಚ್ಚು ಪ್ರಾವೀಣ್ಯರು ಅಂತ ಇದೆ ಅಲ್ಲಿ. ಹೌದು, ಅದನ್ನ ವಿಶೇಷಣ, ನಾವು ಗುಣ ವಿಶೇಷಣ ಪದಗಳು ಅಂತ ಕರಿತೀವಿ. ಹೆಚ್ಚು ಪ್ರಾವೀಣ್ಯ, ಹೆಚ್ಚು ಅನ್ನೋದಕ್ಕೆ ಇಂಪಾರ್ಟೆಂಟ್ ಅಲ್ಲಿ. ಇವ್ರು ಬರೀ ಪ್ರಾವೀಣ್ಯರು ಇರಬಹುದು. ಹೆಚ್ಚು ಪ್ರಾವೀಣ್ಯರು ಯಾರು ಅಂತ ಒಂದು ದಿಶೆಯಲ್ಲಿ ನಾವು ಯೋಚನೆ ಮಾಡಿದಾಗ ಪುರುಷರೇ. ಯಾಕೆ ಹೇಳ್ತದೆ, ಇತಿಹಾಸ, ನಮ್ಮ ಭಾರತೀಯ ಪರಂಪರೆ ಇತಿಹಾಸವನ್ನು ತೆಗೆದುಕೊಳ್ಳಿ. ಇಡೀ ರಾಮಾಯಣ, ಮಹಾಭಾರತ, ಪುರಾಣ, ಪುಣ್ಯಕಥೆಗಳೆಲ್ಲ ಹೋಗಿ ಯಾವ್ದಾದ್ರು ಒಬ್ಬ ಹೆಂಗಸಿನ ಹೆಸರು ಐತೆ ಅಡಿಗೆ ಮಾಡೋದ್ರ ಬಗ್ಗೆ? ಅಲ್ಲ ಸರ್, ಈ 19 ನಿಮಿಷದ ಐತೆ ಹೊರತು ಅವ್ರು ಹೇಳ್ದಂಗೆ 19 ನಿಮಿಷದಿಂದ ನಮ್ಮ ಟೈಮ್ ಹಾಕಿದ್ರು. ಈ 19 ನಿಮಿಷನ ಸಹಸ್ರಾರು ವರ್ಷಗಳಿಂದನೂ ಇದೆ. ಕೋಟೆನೂ ಅಷ್ಟು ನಮ್ಮ ಭಾರತೀಯ ಪರಂಪರೆಯಲ್ಲಿ ಉಳ್ಕೊಂಡು ಬಂದೈತೆ. ಇವತ್ತಿಗೆ ನಾವು ಯಾವ್ದಾರು ಒಂದು ಪಾಕ ಪ್ರವೀಣರು ಅಂತ ಕರಿತೇವೆ, ಪಾಕ ಪ್ರವೀಣೆಯರು ಅಂತ ಎಲ್ಲಿ ಇಲ್ಲ. ಹೌದು, ಪ್ರವೀಣೆಯರು ಅಂತ ಎಲ್ಲಿಯೂ ಇಲ್ಲ. ನಾಳ ಮಹಾರಾಜ ಅಡಿಗೆನ ಬರತಡೆ ನಮಗೆ ನಾಳ ಮಹಾರಾಜ, ಭೀಮಸೇನ ಅಂತ ದೊಡ್ಡ ದೊಡ್ಡ ನಾಳಪಾಕರು ಗೊತ್ತಾಗ್ತಾವ. ಸರ್ವಜ್ಞ ಒಂದ್ ಕಡೆಗೆ ಹೇಳ್ತಾರೆ, ಅನ್ನವನ್ನು ಇಕ್ಕುವನು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರ್ರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕ ಸರ್ವಜ್ಞ. ಸರ್ವಜ್ಞ ಅಲ್ಲಿ ಬರೆದ ಅನ್ನವನ್ನು ಇಕ್ಕುವಳು ಅಂತ ಹೇಳೇ ಅಲ್ಲ, ಇಕ್ಕುವನು ಅಂತ ಸರ್ವಜ್ಞ. ಗೊತ್ತು ಅನ್ನವನ್ನು ಯಾಕೆ ಚೆನ್ನಾಗ್ ಮಾಡಕ್ ಬರುತ್ತೆ ಅಂದ್ರೆ ಪುರುಷನಿಗೆ ಅಂತ ಸರ್ವಜ್ಞ ಸ್ಪಷ್ಟವಾಗಿ ಗೊತ್ತಿತ್ತು ಅದು. ಅದಕ್ಕಾಗಿ ಸರ್ವಜ್ಞ ಈ ದಿಶೆಯಲ್ಲಿ ಯೋಚನೆ ಮಾಡಿದ್ದು. ಅದನ್ನ ನೀವು ಸರ್ವಜ್ಞನ ಓದ್ಕೋಬೇಕು. ಯಾಕೆ ಸರ್ವಜ್ಞ ಹೇಳಿದೆ ಅಂದ್ರೆ ಲೋಕ ಸಂಚಾರಿ ಸರ್ವಜ್ಞ, ಇಡೀ ಲೋಕದವನ್ನ ತಿಳ್ಕೊಂಡಿದ್ದ, ನಾವು ಓಡಾಡಿ ತಿಳ್ಕೊಂಡಿದ್ದ. ಅದಕ್ಕೆ ಗಂಡಸರಂಗ ಅಡಿಗೆ ಮಾಡ್ತಾರೆ. ಸರ್ವಜ್ಞ ಅಧ್ಯಯನ ಮಾಡಿ ಬರೆದಿರ್ತಕ್ಕಂಥ ಒಂದು ವಚನ, ಅದನ್ನ ಅವ್ರು ತಿಳ್ಕೋಬೇಕು. ಬಹುಶಃ ಇವತ್ತು ನಾಳೆ ಹಸೀನಾ ಅವರು ಮಗನ ಮದುವೆಗೆ ಒಂದು ಆರ್ಡರ್ ಕೊಡೋಗಿರ್ಬೋದು, ಅಥವಾ ಲತಾ ಅವರು ಅವ್ರ ಮಗನ ಮಗಳ ಮದುವೆಗೆ ಆರ್ಡರ್ ಕೊಟ್ಟಿರ್ಬೋದು. ಬಟ್ರಿಗೆ ಹೇಳ್ಬೇಕಂತ ಬಟ್ಟಿಗೆ ಹೇಳ್ಬೇಕು ನಾವನ್ನೆಲ್ಲ ಭಟ್ರು ಅಂತಾರೆ. ಹೌದಾ? ಇಲ್ಲಿ ನಾವು ಪುರುಷ ಪ್ರಧಾನವನ್ನು ನೋಡ್ತೀವಿ. ಯಾರಾದ್ರೂ ಮಹಿಳೆಯರಿಗೆ ಯಾರಿಗಾರ ಒಬ್ಳು ಹೆಂಗಸಿಗಳನ್ನ ಅಡಿಗೆ ಮಾಡಕಂತಾರ, ಭಟ್ರಿಗಳನ್ನ ಅಂತಾರ. ಯಾಕೆ ಅಂತ ಗೊತ್ತು, ಅವ್ರಿಗೆ ಅಡಿಗೆ ಮಾಡಕ್ ಬರಲ್ಲ ಅಂತ. ಅವ್ರಿಗೆ ಅವ್ರದ್ದು ಏನಿದ್ರು ಒಂದ್ 2 ಲೀಟರ್ ಚರ್ಕ್ಲಿಗೆ ಅಲ್ಲಿ ಅಡಿಗೆ ಮಾಡಿ ಅವ್ರಿಗೆ ರೂಢ ಅಷ್ಟೇ. ಮ್ಯಾಕ್ಸಿಮಮ್ ಒಂದ್ 5 ಲೀಟರ್ ಕುಕ್ಕರ್ ಬಳಸಿ ರೂಢ. ಅದಕ್ಕಿಂತ ದೊಡ್ಡ ಕಡಾಯಿ ಕೊಟ್ಟು ಬಿಟ್ರೆ ಉಪ್ಪು ಎಷ್ಟಾಗ್ತದೆ, ಖಾರಪುಡಿ ಎಷ್ಟಾಗ್ತದೆ, ಯಾವ್ಯಾವ ಆಹಾರದನ್ನ ಎಷ್ಟೆಷ್ಟು ಆಗ್ತದೆ, ಅದು ಉಳ್ಳಕ್ಕಿ ಆಯ್ತು ಅಥವಾ ಮೆತ್ತಗಾಗಿ ಅದು ಪಾಯಸ ಆಗಿ ಹೋಯ್ತು ಅನ್ನ, ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಯ್ತು. ಆ ಮಟ್ಟದಲ್ಲಿ ಅಡಿಗೆ ಮಾಡ್ತಾರೆ. ಇವತ್ತಿಗೆ ನೋಡಿ, ಸಾವಿರಾರು ಲಕ್ಷಾನುಗಟ್ಲೆ ದಾಸೋಹ ನಡೀತಾ ಇರುತ್ತೆ ನೋಡಿ. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಲಕ್ಷಾನುಗಟ್ಲೆ ಜನ ದಾಸೋಹವನ್ನ ಮಾಡ್ತಾರೆ. ಅಷ್ಟು ಜನರಿಗೆ ಸುಸಜ್ಜಿತವಾಗಿ ಅಕ್ಕಿ ಅಂದ್ರೆ ಅನ್ನ ಅಂದ್ರೆ ಹಿಂಗೇ ಇರಬೇಕು. ಯಾರು ಮಾಡ್ತಕ್ಕಂಥದ್ದು? ಪುರುಷರದ್ದು. ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ನೋಡ್ಬೇಕು, ದೊಡ್ಡ ದೊಡ್ಡ ಉತ್ಸವಗಳಲ್ಲೆಲ್ಲ ಅಂತ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಒಟ್ಟಿಗೆ ಬೇಯಿಸ್ತಾರೆ, ಉಗ್ಗಿ ಅಂತ ಮಾಡ್ತಾರೆ. ಅದನ್ನ ನಿಖರವಾಗಿ 3 ಕ್ವಿಂಟಲ್ 2 ಕ್ವಿಂಟಲ್ ಉಗ್ಗಿ ಮಾಡಕ್ಕೆ ಎಷ್ಟೇ ಸಿಹಿ ಹಾಕ್ಬೇಕಂಬದಿರುತ್ತಲ್ಲ, ಇಷ್ಟೇ ಗೋಧಿ ನುಚ್ಚನ್ನ ಹಾಕ್ಬೇಕಂಬದಿರುತ್ತ. ಒಬ್ಬ ಹೆಂಗ್ಸ್ ಮಾಡ್ಲಿಕ್ಕೆ ಸಾಧ್ಯನಾ? ಹಿಂಗೆ ಯೋಚನೆ ಸಾಧ್ಯನೇ ಇಲ್ಲ. ಬರೇ ಒಂದು ಅರ್ಧ ಲೀಟ್ರು ಚರಕ್ಲಿಲಿ ಒಂದು ಯಾವ್ದೋ ಟೀ ಮಡ್ಕೊಂಡ್ ಬಾ ಅಂತಂದ್ರೆ ಒಮ್ಮೆ ಸಕ್ಕರೆ ಹೆಚ್ಚಿಗೆ ಆಗಿರುತ್ತೆ, ಒಮ್ಮೆ ಸಪ್ಪೆ ಆಗಿರುತ್ತೆ. ಸಪ್ಪೆ ಆದಾಗ ಮತ್ತೆ ಸಕ್ಕರೆ ತಂದು ಹಾಕ್ಸಿಗಬೇಕು ನಾವು. ನನ್ನ ಅನುಭವವನ್ನು ಹೇಳ್ತೀನಿ. 2 ಲೋಟ ಟೀ ಮಾಡುವಾಗನು ಸಹ ಹಿಂಗೆ ಆಗುತ್ತೆ. ಹಿಂಗೆ ನಾನು ಹೇಳ್ತಕ್ಕಂಥ ಹೆಚ್ಚು ಪ್ರಾವೀಣ್ಯರು ಇರ್ತಕ್ಕಂಥದ್ದು ಗಂಡಸ್ರೆ. ನೋಡಿ, ಈ ಹೊಸ ಬಗೆಯ ಅಡಿಗೆಗಳನ್ನ ಕಂಡು ಹಿಡಿತಕ್ಕಂಥವ್ರು ಯಾರು? ಗಂಡಸ್ರೆ. ನೋಡಿ, ಇವತ್ತಿನ ಯಾವ್ದಾದ್ರೂ ಹೋಟ್ಲಿಗೆ ಹೋಗಿ, ನೀವು ಉಡುಪಿ ಹೋಟ್ಲಿಂದ ಹಿಡಿದು ಯಾವ್ದೇ ರೆಸ್ಟೋರೆಂಟ್ಗೆ ಹೋಗಿ, ಒಬ್ಬ ಮಹಿಳೆಯರು ಅಡಿಗೆ ಮಾಡಿರ ಇದಾರ? ಎಲ್ಲ ಅಡಿಗೆ ಮಾಡ್ತಕ್ಕಂಥ ಗಂಡಸ್ರೆ.
ಇವತ್ತು ಓಪನ್ ದೋಸೆ ಇರಬಹುದು, ತರದ ದೋಸೆ, ಗರಿ ದೋಸೆಗಳು, ಇಷ್ಟಾಗಲ ದೋಸೆಗಳು ಹಾಕಿಕೊಡ್ರೆ ಯಾರು ಹೋಟ್ಲಲ್ಲಿ? ಕ್ಷಣಾರ್ಧದಲ್ಲಿ ಎಲ್ಲ ಗಂಡಸರ ಬಹುತೇಕ ಶಿವಮೊಗ್ಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ಬ ಹೆಂಗಸ ಹೋಟ್ಲ ಮಾಡ್ಕೊಂಡಿರ್ಬೋದು. ಬಹುತೇಕ ಹೋಟ್ಲುಗಳಲ್ಲಿ ಅಡಿಗೆ ಮಾಡ್ತಕ್ಕಂಥದ್ದು ಗಂಡಸರು. ಇವತ್ತು ಬಹುತೇಕ ಮದುವೆ ಸಮಾರಂಭಗಳಲ್ಲಿ ಅಡಿಗೆ ಮಾಡ್ತಕ್ಕಂಥದ್ದು ಗಂಡಸರು. ಹಬ್ಬ ಹರಿದಿನಗಳಲ್ಲಿ ಲಕ್ಷಾನುಗಟ್ಟಲೆ ಜನರಿಗೆ ಅಡಿಗೆ ಮಾಡ್ತಕ್ಕಂಥದ್ದು ಗಂಡಸರು. ಇದರಿಂದ ನಾವು ಗೊತ್ತಾಗುತ್ತೆ ಹೆಚ್ಚು ಪ್ರಾವೀಣ್ಯರು ಯಾರು. ಬರೀ ಈಗಿಂದಲ್ಲ ನಾನು ಹೇಳ್ತಾ ಇರೋದು, ಪುರಾತನ ಕಾಲದಿಂದ ನಮ್ಮ ಪಾಕ ಪರಂಪರೆಯಲ್ಲಿ ನಮ್ಮ ಮುತ್ತಜ್ಜ ನಳ ಮಹಾರಾಜ, ನಮ್ಮ ಭೀಮಸೇನ, ಅವರೆಲ್ಲ ನಮ್ಮ ಪರಂಪರೆಯ ಹಳೆತೆಲೆಗಳು. ಅಲ್ಲಿಂದನೂ ಸಹ ಗಂಡಸರ ಮೇಲೆ ಇವ್ರು ಹೆಂಗಾಗುತ್ತೆ ಗೊತ್ತಾ? ಇವತ್ತಂತಾರೆ ಯಾವುದು, ಈಗ ಬರೀ ಒಂದಲ್ಲ ನಾನು ಹೇಳ್ತೇವೆ, ನೃತ್ಯ ನಟರಾಜನ್ನ ಇಟ್ಕೊಂಡು ಇವರು ಡ್ಯಾನ್ಸ್ ಕಲಿತಾರೆ. ನಟರಾಜ ಯಾರು? ಗಂಡು. ಹೌದಲ್ವಾ? ಈ ನವಿಲಿನಂತೆ ನರ್ತನೆ ಮಾಡ್ಬೇಕು ಅಂತ. ನವಿಲು ಯಾವುದು? ನವಿಲು ಕುಣಿಯೋದು? ಗಂಡು. ನವಿಲು. ಹೆಣ್ಣು ನವಿಲು ಕುಣಿಯಕ್ಕೆ ಬರಲ್ಲ. ಅದಕ್ಕೆ ಮಯೂರ ನರ್ತನ ಮಾಡ್ತಕ್ಕಂಥದ್ದು. ಹಿಂಗೆ ಅಡಿಗೆಯಲ್ಲಿ ಹಿಂಗೇನೆ ಇವ್ರೇನ್ ತಿಳ್ಕೊಂಡ್ಬಿಟ್ರೆ ನಾವು ನವಿಲಿನಂತೆ ಡ್ಯಾನ್ಸ್ ಮಾಡ್ತೀವಿ. ನವಿಲು ಗಂಡು ಕುಣಿಯೋದು, ಹೆಣ್ಣು ಕುಣಿಯಕ್ಕೆ ಬರಲ್ಲ. ಅಡಿಗೆ ಮಾಡೋದ್ರಲ್ಲೂ ಅಷ್ಟೇನೆ ಗಂಡಸರ ಪ್ರಾವೀಣ್ಯರೇ ಹೊರತು ಹೆಂಗಸರಲ್ಲ ಅಂತ ನಾನು ಸ್ಪಷ್ಟವಾದ ಅವ್ರ ಏನಂದ್ರೆ ಅವಾಗ್ಲೇ ಎಂತ ಪದ ಬಳಸಿದ್ರು, ಖಡಾಖಂಡಿತವಾಗಿ ಅಂತಂದ್ರೆ ಇವ್ರು ಕಡಾಯಿಗಳಲ್ಲಿ ಮಾಡಕ್ ಬರಲ್ಲ. ಸಣ್ಣ ಸಣ್ಣ ಕಡಾಯಿಗಳಲ್ಲಿ ಇವ್ರು ಅಡಿಗೆ ಮಾಡ್ಬೋದು. ದೊಡ್ಡ ದೊಡ್ಡ ಕೊಳಗನ್ನ ಇಟ್ಟು ಬಿಟ್ಟೆ ಅಂದ್ರೆ ಅವ್ರಿಗೆ ಅದ್ರ ಯಾವ್ದು ಪ್ರಮಾಣಗಳೇ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್. ನೋಡಿ, ಅದಕ್ಕೆ ಹೇಳ್ತಾರೆ ಈ ಕಡೆ ಅಡಿಗೆ ಮಾಡಕ್ಕೂ ಬರಲ್ಲ, ಈ ಕಡೆ ಕುಣಿಯಕ್ಕೂ ಬರಲ್ಲ ಅಂದ್ಬಿಟ್ರು ನಮ್ ಕೊಟ್ರ ಸರ್. ಅದಕ್ಕೆ ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನಮ್ಮ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ ಅಂತ ಒಂದು ಹಾಡೇ ಇದೆ ನೋಡಿ. ಭೀಮಸೇನ ಏನ್ ಮಾಡ್ದ, ಅಜ್ಞಾತವಾಸದಲ್ಲಿ ವಿರಾಟ ರಾಜನ ಆಸ್ಥಾನಕ್ಕೆ ಹೋಗಿ 1 ವರ್ಷ ಅಡಿಗೆ ಮಾಡಿ ಬೇಸಾಕಿದ. ಎಂತ ರುಚಿಯಾಗಿರ್ತಕ್ಕಂಥ ಅಡಿಗೆ. ರಾಜವಂಶವನ್ನ ಖುಷಿಯಾಗಿಟ್ಟಿದ್ದ ಅಂತ ಒಂದು ಅಡಿಗೆ ಕಾರ್ಯದಲ್ಲಿ ನಿರತನಾಗಿದ್ದ. ಆಮೇಲೆ ನಳ ಮಹಾರಾಜನ ಬಗ್ಗೆ ಇವತ್ತು ಅಡಿಗೆ ವಿಷಯದಲ್ಲಿ ಹೇಳ್ಬಿಡಿದ್ರೆ ನಳ ಮಹಾರಾಜನ ಹೆಸರನ್ನು ತೆಗೆದು ಹಾಕೋಗೇ ಇಲ್ಲ. ನಳಪಾಕ, ನಳ ಮಹಾರಾಜ, ಹೋಟೆಲ್ ನಳ ಅಂತಂದ್ರೆ ಎಷ್ಟೋ ಹೋಟೆಲ್ಗಳು ಬಂದಿವೆ. ಇಲ್ಲಿ ಹಿಂಗೆ ನೋಡ್ಬೇಕು, ಏನ್ ನಳಪಾಕ ಇದ್ದಂಗಿತ್ತಲ್ಲೋ ಅಂತ. ನಳಪಾಕ ನಾವು ತಿಂದೇ ಇಲ್ಲ, ಗೊತ್ತಿಲ್ಲ ನಳಪಾಕ ಹೆಂಗೈತೆ ಅಂತ. ಆದ್ರೆ ಅತ್ಯಂತ ರುಚಿ ಅಂದ್ರೆ ಅಲ್ಲಲ್ಲ, ಅತ್ಯಂತ ರುಚಿ ಅಂತಂದ್ರೆ ನಳಪಾಕ ಅಂತ, ನಳಿಪಾಕ ಅಂತ ಇಲ್ಲ. ಹಂಗಾಗಿ ಪುರುಷರ ಮೇಲು ಅಂತಂದ್ರೆ ಇಲ್ಲಿ ಪುರುಷರ ವಿಷಯಕ್ಕೆ ಬಂದಾಗ ನಾನು ಒಂದು ಎಕ್ಸಾಂಪಲ್, ಒಬ್ಬ ಯಾರೋ ಬ್ರಿಟನ್ ನಲ್ಲಿ ಒಬ್ಬ ಇದ್ನಂತೆ. ಅವನೇನ್ ಮಾಡ್ದ, ನಂದು ಒಳ್ಳೆ ರೆಸಿಪಿ ಇದೆ, ನೀವು ಅದನ್ನ ಕೊಂಡ್ಕೋಬೇಕು, ಈ ರೆಸಿಪಿ ನಾನು ಹೇಳ್ಕೊಡ್ತೀನಿ, ಎಲ್ಲಾ ಹೋಟೆಲ್ಗೆ ವಿಸಿಟ್ ಮಾಡ್ತಂತೆ, ಎಲ್ಲಾ ರೆಸಿಪಿ ಹೇಳ್ಕೊಡ್ತೀನಿ, ಈ ರೆಸಿಪಿಯಲ್ಲಿ ನಿಮ್ ಬಂದಿರ್ತಕ್ಕಂಥ ಲಾಭದಲ್ಲಿ 10% ನನಗೆ ಕೊಡಿ, ನಾನು ಆ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಒಬ್ಬ ಹೋದಂತೆ. ಹೋಗ ಹುಚ್ಚ, ನಮಗೆ ಬೇಕಾದಂಗೆ ಅಡಿಗೆ ಮಾಡಕ್ ಬರುತ್ತೆ, ಹಿಂಗ್ ಬಂದ್ಬಿಟ್ಟ ಅಂತ. ಆಮೇಲೆ ಇನ್ನೊಂದು ಹೋಟ್ಲಿಗೆ ಹೋದಂತೆ, ಹೇಳಿದಂತೆ ನಂದು ಒಂದು ರೆಸಿಪಿ, ಇಂಪಾರ್ಟೆಂಟ್ ಆಗಿರೋ ರೆಸಿಪಿ ಇದೆ, ಅದನ್ನ ನಿಮಗೆ ಹೇಳ್ಕೊಡ್ತೀನಿ, ನನಗೆ ಬಂದಿರೋದ್ರಲ್ಲಿ ಒಂದು 10% ಲಾಭ ಕೊಡಿ ಅಂತಂದೆ. ಹೋಗ ಹುಚ್ಚ, ರೆಸಿಪಿ ಹೇಳ್ತಾನಂತೆ ಅನ್ನಂತೆ. ಹಿಂಗೆ 10 ಹೋಟೆಲ್ಗಳು ಸಿಕ್ಕಿದಾಗ ಅವ್ನಿಗೆ ಯಾರು ಮಣೆನೇ ಹಾಕ್ಲಿಲ್ಲ. ಕೊನೆಗೆ ಅವನೇ ಒಂದು ಕಂಪ್ನಿ ಮಾಡಿದ. ಅದೇ ಇವತ್ತು KFC ಚಿಕನ್. ಇವತ್ತೆಲ್ಲರೂ ಕೂಡ ವಿಶ್ವದಾದ್ಯಂತ KFC ಅನ್ನ ಮುಗಿಬಿದ್ದು ಹೋಗ್ತಾರೆ. ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಇರ್ತಾರೆ. ಹಂಗಾಗಿ ಇದು KFC ಒಂದು ರೆಸಿಪಿ ಆಗಿದೆ. ಹಂಗಂತ ಪೂರ್ತಿ ನಾವು ಪುರುಷರನ್ನ ಒಪ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನ್ ಇವ್ರೇನಪ್ಪ ನಿರೂಪಣೆ, ಪುರುಷರು ಸೇರ್ಕೊಂಡ್ಬಿಟ್ಟು ಅವ್ರ ಜೊತೆ ಹಂಗಲ್ಲ. ಇಲ್ಲಿ ಒಂದು ಹಾಡಿದೆ, ಹೆಣ್ಮಕ್ಳು ಎಷ್ಟು ಚೆನ್ನಾಗ್ ಮಾಡ್ತಾರೆ ಅಂದ್ರೆ, ಮನೆಯಲ್ಲಿ ದೀಪ ಉರಿಸಿ, ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರೇ ಬೇಕೆ, ಸ್ತ್ರೀ ಅಂದ್ರೆ ಅಷ್ಟೇ ಸಾಕೆ ಅಂತಂದ್ರೆ. ಇವತ್ತು ಅವ್ರು ಏನೇ ಹೇಳಿದ್ರು ಕೂಡ ಕೊಟ್ರ ಸರ್ ಕಂಪ್ಲೀಟ್ ಆಗಿ ಡಿಪೆಂಡ್ ಅಪಾನ್ ಆಗಿರೋದೇ ಅವ್ರ ಹೆಂಡತಿ ಮೇಲೆ. ಈಗೇನ್ ಮನೆಗೆ ಹೋಗ್ಲಿ, ಬರ್ರಿ ನಿಮಗೆ ಸಿಕ್ಕಿದ್ದೆ ಸಾಕು ಒಂದೊಂದು ವಾರ ಅಡಿಗೆ ಮಾಡೋ ಶಿಕ್ಷೆ ಬಂದ್ಬೋದು. ಹಂಗಾಗಿ ಹಂಗಾಗಿ ಹೇಳ್ತಾರೆ ಪಾಪ, ಹಂಗಂತ ನಾವೆಲ್ಲ ಬಿಲೀವ್ ಮಾಡಕ್ಕಾಗಲ್ಲ. ಹಾಗಾಗಿ ಇವತ್ತು ಅಡಿಗೆ ನಿಮ್ ಮೇಡಮ್ ಹೇಳಿದಾಗೆ 19 ನಿಮಿಷ ಮಾತ್ರ ಅಷ್ಟೇ ಅಂತ ಹೇಳಿದ್ರು. ಬಟ್ ಬಹುತೇಕವಾಗಿ ಇವತ್ತು ಅಡಿಗೆ ಮಾಡ್ತಕ್ಕಂಥ ಕಾಯಕದಲ್ಲಿ ಹೆಣ್ಣು ಮಕ್ಕಳಷ್ಟು ಪ್ರಾವೀಣ್ಯತೆ ಬೇರೆ ಇಲ್ಲ. ನೀವು ಹುಬ್ಳಿಗೆ ಹೋಗ್ಬಿಡಿ, ಹುಬ್ಳಿ, ಧಾರವಾಡ, ಬಿಜಾಪುರ ಆ ಕಡೆ ಹೋಗ್ಬಿಡ್ರಿ, ರೊಟ್ಟಿ ಕೈಯಲ್ಲಿ ಹಾಕಿ ತಟ್ಟಿದ್ರ ಅಂದ್ರೆ ಬಿಸಿ ರೊಟ್ಟಿ ಬಿತ್ತು ಅಂತಂದ್ರೆ ಯಾವ ಪುರುಷನಿಗೂ ಕೂಡ ಆ ರೊಟ್ಟಿ ತಟ್ಟಕ್ಕಾಗಲ್ಲ. ಅಂತ ಪ್ರಾವೀಣ್ಯತೆ, ಅಂತ ಮ್ಯಾಜಿಕ್ ಕೈಗಳು ಹೆಣ್ಮಕ್ಳದು ಅಂತಾನೆ ಹೇಳ್ತೀನಿ. ಲತಾ ಮಣಿ ಅವರು ಈ ಅಂಶಕ್ಕೆ ಮತ್ತೇನೇನು ಸೇರಿಸ್ತಾರೆ ನೋಡೋಣ. ಏನ್ ಹೇಳ್ತೀರಾ ಮೇಡಮ್? ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತಿನ ನಮ್ಮ ಅನುಭವಗೋಷ್ಠಿಯಲ್ಲಿ ಚರ್ಚೆಗೆ ತೆಗೆದುಕೊಂಡಿರುವಂತಹ ವಿಷಯ ನಿಜಕ್ಕೂ ಅದ್ಭುತವಾದದ್ದು ಮತ್ತೆ ಅಗತ್ಯವಾದದ್ದು ಕೂಡ ಅಂತ.
ಎಲ್ರೂ ಒಂದು ಕಲ್ಪನೆಯಲ್ಲಿದ್ದಾರೆ, ಭ್ರಮಾಲೋಕದ ಕಲ್ಪನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಳಪಾಕ ಅನ್ನೋದು ಒಂದು ಹೆಸರು ಅಂತ ಇಟ್ಕೊಂಡ್ಬಿಟ್ಟು, ನಳಪಾಕ ಅಂತ ಇದ್ರೆ ನಳ ಅಂದ್ರೆ ಪುರುಷ ಮಾಡೋ ಅಡ್ಗೆನೆ ಅಲ್ಲಿ ಏನು ಶ್ರೇಷ್ಠವಾದದ್ದು ರುಚಿಕಟ್ಟಾದದ್ದು ಅನ್ನೋ ಒಂದು ಭ್ರಮೆನಲ್ಲಿ ಇದ್ದಾರೆ. ಆ ಭ್ರಮೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಕಣ್ ತೆರೆದು ನೋಡ್ಬೇಕು ಅಂತ ನಾ ಹೇಳ್ತೀನಿ. ಯಾಕೆಂದ್ರೆ ಈಗ ನಾವೇ 5 ಜನ ಇದೀವಿ, 5 ಜನರ ಮನೆಯಲ್ಲಿ ಎಷ್ಟು ಜನದ ಮನೆಯಲ್ಲಿ, ನಮ್ಮ 5 ಮನೆಯಲ್ಲಿ ಎಷ್ಟು ಜನದ ಮನೆಯಲ್ಲಿ ಅಡ್ಗೆ ಮಾಡೋರು ಮಹಿಳೆಯರು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಅಡ್ಗೆ ಮಾಡೋರು ಎಷ್ಟು ಜನ ಪುರುಷರು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಈ 5 ಜನದ ಎಣಿಕೆಯಲ್ಲಿ ನೋಡಿದ್ರೆ ಸಾಕು, ಮೆಜಾರಿಟಿ ಹೆಣ್ಣು ಮಕ್ಕಳದೇ ಬರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಅಡ್ಗೆ ಮಾಡೋದ್ರಲ್ಲಿ ಹೆಚ್ಚು ಪ್ರಾವೀಣ್ಯರಾಗ್ತಾರೆ ಅಂತ, ಅವರ ಹೆಚ್ಚು ಪ್ರಾವೀಣ್ಯತೆಯನ್ನ ಪಡೆದಿರೋದಕ್ಕೋಸ್ಕರನೇ ಪ್ರತಿನಿತ್ಯದ ಕಾಯಕವನ್ನಾಗಿ ಅವರು ಅಡ್ಗೆ ಮಾಡೋದನ್ನ ಅಳವಡಿಸ್ಕೊಂಡಿರೋದು. ಒಂದ್ ಮಾತಿದೆ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಹೊಟ್ಟೆಗಾಗಿ ಎಲ್ಲದನ್ನು ಮಾಡ್ತಾ ಇರೋವಾಗ ಆ ಹೊಟ್ಟೆಗೆ ಬೇಕಾಗಿರೋ ಅಂತ ಹಿಟ್ಟನ್ನ ದಿನನಿತ್ಯ ಬೇಸಾಕೋರು ಅಚ್ಚುಕಟ್ಟಾಗಿ ಮಾಡಿದ್ರೆ ಮಾತ್ರ ದಿನನಿತ್ಯ ಅವ್ರನ್ನ ಮಾಡಕ್ಕೆ ಬಿಡೋದು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ದಿನನಿತ್ಯ ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಸ್ವಲ್ಪ ಕೃತಜ್ಞತೆ ಇಲ್ಲ ನಿಮಗೆ ಅಂತ, ಬೇರೆ ಕೃತಜ್ಞತೆ ಇಲ್ಲ. ಪಾಪ ಮನೇಲಿ ದಿನ ಮಾಡಿ ಹಾಕೋದೇ ಹೆಣ್ಮಕ್ಳು ಅವ್ರ ಮನೆಯಲ್ಲೂ ಕೂಡ. ಆದ್ರೂ ಕೂಡ ಅವ್ರಿಗೆ ಕೃತಜ್ಞತೆ ಇಲ್ಲ. ವಾರಕ್ಕೊಂದಿನ ಮಾಡ್ತಾರೋ ಏನೋ, ಅಥವಾ ತಿಂಗಳಿಗೆ ಒಂದಿನ ಮಾಡ್ತಾರೋ ಏನೋ, ಅಥವಾ ವರ್ಷಕ್ಕೊಂದಿನ ಜಾತ್ರೆ ಬಂದಾಗ. ಯಾಕೆಂದ್ರೆ ನೆಂಟ್ರಿಷ್ಟ್ರೆಲ್ಲ ಬಂದಿರ್ತಾರೆ, ಆ ಸಮಯದಲ್ಲಿ ಮಾಡ್ಬೋದು. ಯಾಕೆ ಮಾಡ್ತಾರೆ ಅಂತ ಕೇಳಿ, ಅವರೇ ಹೇಳ್ದಾಗೆ ದೊಡ್ಡ ದೊಡ್ಡ ಜಾತ್ರೆಗಳಿರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಗಳಿರ್ಬೋದು, ಅಥವಾ ಹಬ್ಬಗಳಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಇರಬಹುದು. ಇಂತಹ ದೊಡ್ಡ 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 ಅಡಿಗೆಯನ್ನ ಮಾಡುವಾಗ ಮಾತ್ರ ಪುರುಷರನ್ನ ಕರೆಸ್ತಾರೆ. ಯಾಕೆ ಕರೆಸ್ತಾರೆ ಅಂತ ಅಂದ್ರೆ, ಅಲ್ಲಿ ಅವರು ಬಳಸುವಂತ ಟ್ರಿಕ್ಕಿ ಅಂದ್ರೆ ಆರೋಗ್ಯವನ್ನ ಅಲ್ಲಿ ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಏನು ರುಚಿಸ್ಬೇಕು ಅಂದ್ರೆ ಏನ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ಇರ್ಬೋದು, ಅಥವಾ ಇಷ್ಟು ಅನ್ನವನ್ನ ಇಷ್ಟು ಮಾಡೋ ಅಂತ ಒಂದು ಏನು ಮಾಡರ್ನೈಸ್ ಏನಾಗಿದೆ, ನಾಗರಿಕತೆ ಬೆಳೆದಂತೆ ಒಂದಷ್ಟು ಏನೋ ಪರಿಕರಗಳು ಬಂದಿದೆ. ಸೋಡಾ ಹಾಕೋದಿರಬಹುದು, ಅಥವಾ ಬೇರೆ ಏನೇನೆಲ್ಲ ವಿಧಾನಗಳಿದೆ. ಅಂತಹ ಒಂದು ಕಳಪೆ ಮಟ್ಟದ ಅಡಿಗೆಯನ್ನ ಮಾಡೋ ಅಂತ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದೆ. ರುಚಿ ಮಾತ್ರ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ರುಚಿ ಮಾತ್ರ ಇರುತ್ತೆ. ಆದ್ರೆ ಅದ್ರ ಹಿಂದೆ ಆರೋಗ್ಯದ ಕಾಳಜಿಯೂ ಇರಬೇಕು. ಆಗ ಮಾತ್ರ ಆ ವಿಶೇಷಣ ಏನಿದೆ, ಹೆಚ್ಚು ಪ್ರಾವೀಣ್ಯತೆ, ಆ ಹೆಚ್ಚು ಪ್ರಾವೀಣ್ಯತೆ ಈ ಕಡೆ ಮಹಿಳಾ ಮಣಿಯರ ಕಡೆಗೇನೆ ಬರುತ್ತೆ. ಇಲ್ಲ ಅಂದ್ರೆ ಪ್ರಾಣಿ ತಿನ್ನೋಂತಹ ಆಹಾರ ಪುರುಷರು ಮಾಡೋ ಅಂತದ್ದಾಗತ್ತೆ ಅನ್ನೋದು ನನ್ನ ಒಂದು ಇದು. ಅದಕ್ಕೆ ಹೇಳ್ತಾರೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಗೆ ಹೂವಂತೆ ಅಂತ. ಅಲ್ಲೂ ಕೂಡ ಹೆಣ್ಣು ಮಕ್ಕಳನ್ನೇ ಅಲ್ಲಿ ಸೇರಿಸ್ತಾರೆ. ಅಂದ್ರೆ ಹಿಟ್ಟು ಮಾಡೋಳು ಅಂದ್ರೆ ಹೆಣ್ಣೆ, ಅಲ್ಲಿ ಗಂಡು ಅಂತ ಬರಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಗೆ ಹೂವ ಅಂತ ಹೇಳಿದ್ರೆ ಹೊರತು ಕಿವಿಗೆ ಚೆಂಡು ಹೂವ ಅಂತ ಹೇಳಿಲ್ಲ ಯಾರನ್ನು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಗೆ ಹೂವ ಅಂದಾಗ ಹಿಟ್ಟು ಮಾಡೋಳು ಹೆಣ್ಣು, ಅವಳಿಗೆ ಹಿಟ್ಟು ಮಾಡೋ ಅಂತ ಕಾಯಕವೇ ಅಲ್ಲಿ ಮುಖ್ಯವಾಗುತ್ತೆ ಹೊರತು ಜುಟ್ಟಿಗೆ ಮಲ್ಗೆ ಹೂವ ಮುಡಿಬೇಕು ಅನ್ನೋದು ಅಂತ ಅಲ್ಲ. ಹಾಗೆ ಇನ್ನೊಂದಿದೆ, ಎಷ್ಟೇ ಓದಿದ್ರು ಹಿಟ್ಟಿನ ಮಡಿಕೆ ಕೆರೆಯೋದು ತಪ್ಪಲ್ಲ ನಿನಗೆ ಅಂತ. ಅಲ್ಲೂ ಕೂಡ ಏನೇ ಮಾಡಿದ್ರು ಹೆಣ್ಣು ಅಡಿಗೆ ಮಾಡೋದ್ರಿಂದ ಹೊರತಾಗಿ ಅವಳು ಯಾವತ್ತೂ ಉಳಿಯೋದಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಓದಿದರು ಗೀಚಿದರು ಒಲೆಯ ಊದಬೇಕು ಅಂತ ಹೇಳ್ತಾರೆ. ಹಾಗೆ ಹೀಗಿರೋವಾಗ ಹೆಣ್ಣು ಮಕ್ಕಳೇ ಇಲ್ಲಿ ಆ ವಿಶೇಷಣ ಏನಿದೆ ಹೆಚ್ಚು ಪ್ರಾವೀಣ್ಯತೆ ಅಂತ, ಆ ಹೆಚ್ಚು ಪ್ರಾವೀಣ್ಯತೆ ಅನ್ನುವಂತ ಪದಕ್ಕೆ ಹೆಚ್ಚು ನ್ಯಾಯವನ್ನ ಒದಗಿಸುವಂತವ್ರು ಮಹಿಳಾ ಮಣಿಗಳೇ ಆಗಿದ್ದಾರೆ. ಆದ್ರಿಂದ ಅಡಿಗೆ ಮಾಡೋದ್ರಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನ ಹೊಂದಿರೋದು ಮಹಿಳೆಯರೇ. ಅದಕ್ಕೆ ನಿದರ್ಶನ ನಮ್ಮ ವೀಕ್ಷಕರ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರುಚಿಕಟ್ಟಾದ ಆರೋಗ್ಯಯುಕ್ತವಾದಂತಹ ಅಡಿಗೆ ಮಾಡ್ತಾ ಇರೋದು ಮಹಿಳಾ ಮಣಿಯರು. ಹಾಗಾಗಿ ಅವರೇ ನಿರ್ಧಾರ ಮಾಡ್ತಾರೆ ನಾವೆಲ್ಲರೂ ಅಡಿಗೆ ಮಾಡೋದ್ರಲ್ಲಿ ಹೆಚ್ಚು ಪ್ರಾವೀಣ್ಯರು ಅಂತ. ಅಡಿಗೆ ಮಾಡೋದ್ರಲ್ಲಿ ಮಹಿಳೆಯರೇ ಪ್ರಾಧಾನ್ಯತೆ ಇದೆ, ಪ್ರಾವೀಣ್ಯತೆ ಇದೆ ಅಂತಕ್ಕಂಥದ್ದನ್ನ ಲತಾಮಣಿಯವರು ಹೇಳಿದ್ರು. ಯಾಕಂದ್ರೆ ಇವತ್ತಿನ ಭಾರತೀಯ ಸಮಾಜದಲ್ಲಿ, ಸಮುದಾಯದಲ್ಲಿ ಹೆಚ್ಚಾಗಿ ಅಡುಗೆ ಮನೆಯ ಸಂಪೂರ್ಣ ಜವಾಬ್ದಾರಿ ಇರ್ತಕ್ಕಂಥದ್ದು ಹೆಣ್ಣಿಗೆ ಅಂತಕ್ಕಂಥ ಒಂದು ವಾಸ್ತವ ಅಂಶವನ್ನು ಕೂಡ ಹೇಳಿದ್ರು. ಹಾಗಾಗಿ ಇಲ್ಲಿ ಹೆಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಪ್ರಾಮುಖ್ಯತೆ ಅನ್ನೋಕ್ಕಿಂತ ಪ್ರಾವೀಣ್ಯತೆ ಅದು ಜನ್ಮತಃ ಬಂದ್ಬಿಟ್ಟಿದೆ ಅಂತಕ್ಕಂಥ ವಾದ ಅವ್ರದ್ದಾಗಿತ್ತು. ಇನ್ನೊಂದು ಗಾದೆ ಮಾತನ್ನು ಹೇಳ್ಬೇಕಾದ್ರೆ ನನಗೊಂದು ಗಾದೆ ಮಾತನ್ನು ಹೇಳಿದ್ದು ನೆನಪು ಬಂತು. ಇಂಗು ತೆಂಗು
ಇದ್ರೆ ಮಂಗನೂ ಅಡಿಗೆ ಮಾಡುತ್ತೆ ಅಂತಂದ್ರೆ ಏನಪ್ಪ ಇದು ಮಂಗನಲ್ಲಿ ನಮ್ಮಿಬ್ರು ಮಧ್ಯೆ ಮಂಗನಲ್ಲಿ ಕೂರಿಸುತ್ತಾರೆ ಇವರು ಅಂತ ಯೋಚನೆ ಮಾಡ್ಬೇಡಿ. ಏನೋ ಗಾದೆ ನೆನಪು ಬಂತು. ಬಟ್ ಪ್ರಾಣಿಗಳನ್ನ ತರೋದ್ ಬೇಡ ಇಲ್ಲಿ. ಬಟ್ ಮಹಿಳೆಯರು ಮತ್ತು ಪುರುಷರು ನಮ್ ಸತೀಶ್ ಸರ್ ಅವಾಗ್ಲಿಂದ ಏನಪ್ಪ ಮಾತಾಡ್ತಿದ್ದಾರೆ ಇವರು, ನಾವಿಷ್ಟು ಪ್ರಾವೀಣ್ಯರು ಇರ್ಬೇಕಾದ್ರೆ ಇವ್ರು ಏನ್ ವಾದ ಮಾಡ್ತಿದಾರೆ, ಉರುಳಿಲ್ಲದ ವಾದ ಅಂತ ಮನಸ್ಸಲ್ಲಿ ಅನ್ಕೊಂಡಿರ್ಬೋದು. ನೋಡೋಣ ಸರ್, ಏನಂತೀರಾ ನೀವು? ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಅಂತಂದ್ರೆ ಅಡಿಗೆ ಮಾಡೋದ್ರಲ್ಲಿ ಪ್ರವೀಣರು ಪುರುಷರು ಅಥವಾ ಮಹಿಳೆಯರು ಅಂತ ಹೇಳಿ. ಆಗ್ಲೇ ಇಬ್ರು ಕೂಡ ಹಸೀನಾ ಮೇಡಮ್ ಮತ್ತೆ ಲತಾ ಮೇಡಮ್ ಇಬ್ರು ಹೇಳ್ತಾ ಇದ್ದಾರೆ. ಲತಾ ಮೇಡಮ್ ಅವರು ಒಂದು ಹೇಳಿರ್ತಕ್ಕಂಥ ವಿಚಾರವನ್ನ ನಾವು ಖಂಡನೆ ಮಾಡ್ತೀವಿ. ಏನ್ ವಿಚಾರ ಅಂತ ಅಂದ್ರೆ ಆ ಮಧ್ಯದಲ್ಲೇ ಮಾಡ್ಬೇಕಾಯ್ತು, ಆದ್ರೆ ಮಧ್ಯದಲ್ಲೇ ಮಾಡಬಾರದು ಅನ್ನೋ ಉದ್ದೇಶ ಬೇಡ. ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಮದುವೆ ಮಂಜಿಗಳಲ್ಲಿ ಪುರುಷರೇ ಅಡಿಗೆ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ, ಮತ್ತೆ ಬೇರೆ ಅದರ ಸೋಡಾ ಪುಡಿನ ಉಪಯೋಗಿಸ್ಕೊಂಡು ಹೆಚ್ಚಿನ ಅಡಿಗೆ ಮಾಡ್ತಾರೆ, ಆರೋಗ್ಯ ಕೆಡುತ್ತೆ ಅಂತ ಹೇಳಿದ್ರು. ಆ ತರದ ಆರೋಗ್ಯ ಕೆಡುವಂತ ಅಡಿಗೆನ ಪುರುಷರು ಮಾಡ್ತಾರೆ ಅಂತಂದ್ರೆ ಹೋಟೆಲ್ಗಳಲ್ಲಿ, ಸ್ಟಾರ್ ಹೋಟ್ಲ್ಗಳಲ್ಲಿ, ಸಣ್ಣ ಸಣ್ಣ ಹೋಟ್ಲ್ಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಪುರುಷರನ್ನ ಅಡಿಗೆ ಭಟ್ಟರಾಗಿ ಕರೆಯಲ್ಲ ತಾಯಿ, ನೀವು ಅದನ್ನ ತಿಳ್ಕೊಳ್ಳಿ. ಆಗ್ಲೇ ನಮ್ಮ ಕೋಟೆ ಸರ್ ಹೇಳ್ತಾ ಇದ್ರು ಸಣ್ಣ ಸಣ್ಣ ಪಾತ್ರೆಗಳಲ್ಲಿ ಅಡಿಗೆ ಮಾಡಕ್ ಸಾಧ್ಯ ಅಂತ. ನಾನು ಒಂದು ಖಂಡನೆ ಮಾಡಿ, ನಿಮ್ಮ ಒಂದು ಅಡಿಗೆ ಮಾಡೋ ವಿಚಾರದಲ್ಲಿ ನೀವು ಹೆಚ್ಚು ಹಿಂದುಳಿದಿದ್ದೀರಾ, ಪ್ರಾವೀಣ್ಯತೆಯನ್ನ ಪಡ್ಕೊಂಡಿಲ್ಲ, ಇದುವರೆಗೂ ಇವತ್ತಿಗೂ ಪಡ್ಕೊಂಡಿಲ್ಲ, ಹಿಂದೂ ಪಡ್ಕೊಂಡಿಲ್ಲ, ಮುಂದೂ ಪಡ್ಕೊಳ್ಳೋದಿಲ್ಲ, ಪಡೆಯಲ್ಲ ಅನ್ನೋದನ್ನ ಹೇಳ್ದ ಒಂದು ಉದಾಹರಣೆ ಕೊಡ್ತೀನಿ. ನೀವು ಹೇಳಿದ್ರಿ ಹಿಂಗು ತೆಂಗು ಇದ್ರೆ ಮಂಗಾನು ಅಡಿಗೆ ಮಾಡತ್ತೆ ಅಂತ. ಇಲ್ಲ, ಅಧ್ಯಕ್ಷರು ಹೇಳಿದ್ರು, ನಾನು ಅದು ಇದು ಮಾಡಿದ್ದೆ. ಆದ್ರೆ ಮಂಗ ಅನ್ನೋದು ಯಾರೋ ಒಟ್ಟೆ ಹಿಂಗು ತೆಂಗು ಇದ್ರೆ ಅಡಿಗೆ ಮಾಡ್ಬೋದು. ಮಂಗಮ್ಮ ಅಂದ್ರು. ಒಂದು ವಿಚಾರ ಕೇಳಿ ಅಲ್ಲ, ಒಂದು ವಿಚಾರ ಕೇಳ್ರಿ ಇಲ್ಲಿ. ಇವತ್ತು ಸ್ವಿಗ್ಗಿ ಝೊಮ್ಯಾಟೋಗೆ ಕಾರಣಗಳೇ ನೀವು. ಯಾಕೆ ಅಂದ್ರೆ ಮನೆಯಲ್ಲಿ ಅಮಾಯಕ ಹೊಲಗದ್ದೆಯಲ್ಲಿ ಇರ್ಬೋದು, ಅದು ಆಫೀಸಲ್ಲಿ ಕೆಲಸ ಮಾಡಿ ಬರ್ತಕ್ಕಂಥ ಇದು ಟೆನ್ಷನ್, ವರ್ಕ್ ಟೆನ್ಷನ್ ಅಲ್ಲಿ ಬರ್ತಕ್ಕಂಥ ಪುರುಷನಿಗೆ 4 ಹೊತ್ತು 4 ತುತ್ತು ಅನ್ನ ಹಾಕ್ಲಾರ್ದಂತ ಸ್ಥಿತಿಯಲ್ಲಿ ನೀವು ಇದ್ದೀರಾ. ಸೊ ಹಾಗಾಗಿ ಅನಿವಾರ್ಯವಾಗಿ ಅವನು ಸ್ವಿಗ್ಗಿ ಝೊಮ್ಯಾಟೋಗೆ ಮೊರೆ ಹೋಗ್ತಕ್ಕಂಥ ಇದೆ. ಇವತ್ತು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪುರುಷರಿಗೆ, ಅದ್ರೂ ಕೂಡ ವರ್ಕಿಂಗ್ ವುಮೆನ್ ಮದುವೆ ಆಗಿರ್ತಕ್ಕಂಥ, ಹೌಸ್ ವೈಫ್ ಅಲ್ಲ, ವರ್ಕಿಂಗ್ ವುಮೆನ್ ಗೆ ಮದುವೆ ಆಗಿರ್ತಕ್ಕಂಥ ಪುರುಷರ ಸ್ಥಿತಿ ಹೀನಾಯಮಾನವಾಗಿದೆ. ಯಾಕೆ ನರಕ ಆಗಿದೆ ಅಂತಂದ್ರೆ ಅವ್ರೇನಾದ್ರೂ ಅಡಿಗೆ ಕಲ್ತಿಲ್ಲ, ಅಡಿಗೆ ಮಾಡೋದನ್ನ ಬರಲ್ಲ ಅಂತ ಅಂದಾಗ ಅವನ ಸ್ಥಿತಿ ಚಿಂತಾಜನಕವಾಗುತ್ತೆ. ಹಾಗಾಗ್ಬಿಟ್ಟು ನಿಮಿಷ ಲೆಟ್ ಮಿ ಕಂಪ್ಲೀಟ್. ಇವಾಗ ಏನಾಗಿದೆ ಅಂತಂದ್ರೆ ಅವರೆಲ್ಲರೂ ಕೂಡ ಇವತ್ತು ಅಡಿಗೆಯಲ್ಲಿ ಪ್ರವೀಣರಾಗಿದ್ದಾರೆ. ಯಾವ ಮಟ್ಟಿಗಿದ್ದಾರೆ ಅಂತಂದ್ರೆ ನೀನ್ ಅಡಿಗೆ ಮಾಡಿ ಹಾಕಿಲ್ಲಾರು ಕೂಡ ನನಗಿದೆ, ನನಗೆ ಕೈ ಇದೆ, ನಾನು ಮಾಡಬಲ್ಲೆ, ನಾನು ತಯಾರು ಮಾಡ್ತಕ್ಕಂಥದ್ದನ್ನೇ ನೀನು ತಿನ್ನು ಅನ್ನೋ ಲೆಕ್ಕಕ್ಕೂ ಇದ್ದಾರೆ. ಆಮೇಲೆ ಇವತ್ತಿನ ಹೆಣ್ಮಕ್ಳು ಎಷ್ಟು ಜಾಣರಾಗಿದ್ದಾರೆ ಅಂತಂದ್ರೆ ಪುರುಷನಿಂದ ಅಡಿಗೆನ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಕೆಲವು ತಂತ್ರಗಾರಿಕೆನ ಬಳಸ್ತಾರೆ ಅವರು. ಹೋದ್ವಾರ ನೀವು ಮಾಡಿದ್ರಲ್ಲ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು, ಹೋದ್ವಾರ ನೀವು ಮಾಡಿದ್ರಲ್ಲ ಕೇಸರಿ ಬಾತು ತುಂಬಾ ಮರೆಯಕ್ ಆಗ್ತಿಲ್ಲ, ನಾನೊಂದ್ಸಲ ತಿನ್ನಂಗ ಆಗ್ತಿದೆ ಅಂತ ಬಸರಿ ಬೈಕೆ ತೋರಿಸ್ತಾರ ಅವರು. ಆ ಬಸರಿ ಬೈಕೆ ತೋರಿಸಿದಾಗ ಅನಿವಾರ್ಯವಾಗಿ ಗಂಡ ಮಾಡಾಕ್ತಕ್ಕಂಥ ಪ್ರಮೇಯನೂ ಬರುತ್ತೆ. ಸೊ ಹಾಗಾಗಿ ಇವತ್ತು ಏನಾಗಿದೆ ಅಂತಂದ್ರೆ ನಾವು ಆಗ್ಲೇ ಸುಮಾರು ಸಲ ಹೇಳಿದಿರೋದು, ನಳ ಮಹಾರಾಜ, ನಳ ಪಾಕ ಅಂದ ಕೂಡಲೇ ಅಲ್ಲಿ ನಳನ ಹೆಸರು ಬರ್ತಿತ್ತೆ, ಇಲ್ಲಿ ದಮಯಂತಿಯ ಹೆಸರು ಬರಲ್ಲ, ದಮಯಂತಿ ಮಾಡಿ ಹಾಕಿಲ್ಲ. ಸೊ ಹಾಗಾಗಿ ಇಲ್ಲಿ ರುಚಿ ಅಂದ ಕೂಡಲೇ ಪುರುಷರ ಹೆಸರು ಬರ್ತಿದೆ. ಆಮೇಲೆ ಮತ್ತೊಂದು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನೀವು ಯಾವುದೇ ಒಂದು ಸ್ಟಾರ್ ಹೋಟೆಲ್ ಹೋಗಿ ಅಲ್ಲಿ ಹೊಸ ಹೊಸ ನಾವೀನ್ಯತೆಯ ನವೀನ ಅಡಿಗೆಗಳನ್ನ ತೋರಿಸ್ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿ ಪುರುಷರು ಕಂಡುಹಿಡ್ಕೊಂಡಿದ್ದೆ. ನೀವು ಕಂಡುಹಿಡ್ಕೊಂಡಿದ್ದನ್ನ ಯಾವ ರೀತಿ ಪ್ರಯೋಗ ಮಾಡ್ತೀರಿ ಗೊತ್ತಾ? ಮಹಿಳೆಯರು ಏನಾದ್ರೂ ಅಪ್ಪಿ ತಪ್ಪಿ ಏನಾದ್ರು ಮಾಡೋ ಜಾಗದಲ್ಲಿ ಏನೋ ಇದು ಹುಳಿ ಹಾಕೋ ಜಾಗದಲ್ಲಿ ಉಪ್ಪು ಜಾಸ್ತಿ ಹಾಕಿ, ಅಥವಾ ಇನ್ನೊಂದೇನೋ ಸಕ್ಕರೆ ಉಪ್ಪು ಹಾಕೋ ಜಾಗದಲ್ಲಿ ಸಕ್ಕರೆ ಹಾಕಿ ಏನಾದ್ರೂ ಕೆಡಿಸಿದ್ದಾಗ ತಿಂದವನು ಬದುಕ್ತಾನೋ ಇಲ್ಲೋ, ಅಥವಾ ತಿಂದವನು ಬಾತ್ರೂಮ್ ಅಲ್ಲೇ ಸೆಟ್ಲ್ ಆಗ್ತಾನೋ ಅನ್ನೋ ಪರೀಕ್ಷೆ ನೋಡೋದಕ್ಕೋಸ್ಕರ ಪುರುಷನಂತ ಪ್ರಾಣಿಯನ್ನ ಬಳಸ್ಕೊಳ್ತಕ್ಕಂಥ ಜಾಯಮಾನ ನಿಮ್ದು. ಸೊ ಹಾಗಾಗಿ ಇಲ್ಲಿ ನಳಪಾಕ ಅಂತ ಬಂದ ಕೂಡಲೇ ಅಡಿಗೆಯಲ್ಲಿ ಪ್ರಾವೀಣ್ಯತೆ ತಗೊಂಡಿರೋರು, ಎಲ್ಲಾ ರೀತಿಯ ಹೊಸ ಹೊಸ ಪ್ರಯೋಗವನ್ನು ಮಾಡ್ತಕ್ಕಂಥವ್ರು, ಮತ್ತೆ ಆರೋಗ್ಯದಲ್ಲಿ ಏನಾದ್ರೂ ಒಂದು ಹೊಸತನವನ್ನ ಕಂಡುಹಿಡ್ಕೊ. ಇವಾಗ ನೋಡಿ, ನೀವು ಸಿಂಪಲ್ ಆಗಿರ್ಬೋದು, ಹಲ್ದಿರಾಮ್ಸ್ ಬರ್ತದೆ. ಹಲ್ದಿರಾಮ್ಸ್ ಯಾವ್ದು ಪ್ರಚಾರ ಮಾಡೋ ಉದ್ದೇಶನ ಹೇಳ್ತಾ ಇಲ್ಲ, ಹಲ್ದಿರಾಮ್ಸ್ ಬರ್ತಕ್ಕಂಥ ಕೆಲವು ವಿಚಾರಗಳಿರ್ಬೋದು. ಅಥವಾ ನೀವು ರೆಡಿ ಪರೋಟ ಬರುತ್ತೆ ಹೊರಗಡೆ, ರೆಡಿ ಪರೋಟ ಅರ್ಧ ಬೇಯಿಸಿರ್ತಕ್ಕಂಥ ಪರೋಟನ ಪ್ಯಾಕ್ ಮಾಡಿ ಇಂತಿಷ್ಟು ದಿನಗಳಿಗೆ ಮಾತ್ರ ಹೊರಗಡೆ ಬಿಡ್ತಾರೆ. ಅವೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಉದ್ಯಮಿಯಾಗಿ ನಡೆಸ್ತಕ್ಕಂಥವನು ಪುರುಷ. ಆಮೇಲೆ ಕೆಲವು ಸ್ವೀಟ್ ಸ್ಟಾಲ್ಗಳು ನಡೆಸ್ತಾರೆ, ಕೆಲವು ಪಿಜ್ಜಾ ಕಾರ್ನರ್ಗಳನ್ನ ನಡೆಸ್ತಾರೆ. ಅವೆಲ್ಲಲ್ಲೂ ಕೂಡ ನಾವು ನೋಡ್ಬೇಕಂತಂಥದ್ದು
ಪುರುಷರನ್ನೇ ನೋಡ್ತೀವಿ. ಹಾಗಾಗಿ ಮಹಿಳೆಯರು ವ್ಯವಹಾರದ ದೃಷ್ಟಿಯಲ್ಲೂ ಕೂಡ ಅಡಿಗೆಯಲ್ಲಿ ಪ್ರವೀಣರಲ್ಲ, ಸಾಂಸಾರಿಕ ದೃಷ್ಟಿಯಲ್ಲಂತೂ ಮೊದಲೇ ಪ್ರವೀಣರಲ್ಲ. ಅವರು ಕೇವಲ ಏನಾದ್ರು ಟೈಮ್ ಪಾಸ್ ಮಾಡಬೇಕು, ಗಂಡನ ಜೊತೆಗೆ ಏನಾದ್ರು ಜಗಳ ಆಡಬೇಕು ಅನ್ನೋ ಸಂದರ್ಭದಲ್ಲಿ ಏನೋ ಒಂದು ಅಡಿಗೆ ಮಾಡೋ ಮುಂದಾಗ್ತಾರೆ ವಿನಃ ಇಲ್ಲಿ ಅಡಿಗೆ ಮಾಡೋದ್ರಲ್ಲಿ ಪುರುಷರೇ ಪ್ರವೀಣರು, ಮಹಿಳೆಯರಲ್ಲ. ಅದು ವಾಟ್ಸಪ್ ಅಲ್ಲದ ಯಾವ್ದೋ ಒಂದು ಟಿವಿಯಲ್ಲಿ ಒಂದು ನೋಡಿರ್ತಕ್ಕಂಥ ಒಂದು ಹಾಸ್ಯ ದೃಶ್ಯ. ಅಡಿಗೆ ಮಾಡಮ್ಮ ಬೇಗ ಹೋಗಿ ಅಂತ ಹೊಸದಾಗಿ ಬಂದಿರ್ತಕ್ಕಂಥ ಸೊಸೆಗೆ ಅಡಿಗೆ ಮನೆಗೆ ಬಿಡ್ತಾರಲ್ಲ ಅತ್ತೆ, ಅವರು ಹಿಟ್ಟನ್ನ ಕಲಸಿ 2 ಗಂಟೆ ಇಡಬೇಕು, ತದನಂತರ ಅದನ್ನ ಚಪಾತಿ ಉಜ್ಬೇಕು. ಯೂಟ್ಯೂಬ್ ಅಲ್ಲಿ ಹಂಗೆ ಹೇಳುತ್ತೆ ಅಲ್ಲ, ಹಂಗೆ ಹೇಳ್ದ. ಆಗ ಆ ಯುವತಿ ಏನ್ ಮಾಡಿದಾಳೆ ಅಂತಾನೆ ಹಿಟ್ಟನ್ನ ಕಲಸಿ ಮನೇಲಿ ಇರ್ತಕ್ಕಂಥ ದೇವರ ಕೋಣೆಯಲ್ಲಿ ಇರ್ತಕ್ಕಂಥ 2 ಗಂಟೆನ ತಂದು ಅವ್ರ ಮೇಲೆ ಇಟ್ಟಿದ್ದಾರೆ. ಹಾಗಾದಾಗ ಆ ತರದ ಸ್ವಭಾವ ಹಿಟ್ಟನ್ನ ಕಲಸಿ 2 ಗಂಟೆ ನೆನೆ ಇಡು ಅಂತ ಯೂಟ್ಯೂಬ್ ಹೇಳಿದ್ದೆ. ಅವಳು ಯೂಟ್ಯೂಬ್ ನೋಡ್ಕೊಂಡು ಅಡಿಗೆ ಮಾಡಕ್ ಹೋದ್ಲು. ಅದು 2 ಗಂಟೆ ಇಡಬೇಕು, ಗಂಟೆ ಒಂದೇ ಐತಿಲ್ಲ ಅಂತ ಮತ್ತೆ ಹುಡುಕಾಡಿ 2 ಗಂಟೆ ತಂದು ಸಿಟ್ಟು ಬಂದ್ಬಿಡ್ತು. ಮಗನ ನೋಡ ಏನ್ ಮಾಡಿ ಏನು ಮಾಡಿದೆ ಅಂತ ಅತ್ತೆ ಹಿಂಗ್ ಹೇಳಿದ್ರು. ನಾನು ನೋಡಿದೆ, ಅಲ್ಲಿ ಸಿಟ್ ಮಾಡ್ಕೊಂಡಿದ್ದು ಅತ್ತೆನೆ ಅನ್ನೋದು ಒಂದು ಗಮನಾರ್ಹವಾಗಿರ್ತಕ್ಕಂಥ ಅಂಶ. ಮಾಡ್ಕೊಂಡಿದ್ದು ಮಗ ಕೂಲಾಗಿ ಕೇಳ್ತಾನೆ. ಹಂಗಾಗಿ ಇರ್ಲಿ, ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡಾಗ ನಮ್ಮ ಇಬ್ರು ಪುರುಷ ಅತಿಥಿಗಳು ನಳ ಮಹಾರಾಜನ ಅಥವಾ ಪುರುಷ ಪ್ರಾವೀಣ್ಯತೆಯನ್ನ ಎತ್ತಿ ಹಿಡಿದ್ರು. ಎಲ್ಲ ಒಂದ್ ಕಡೆ ಅವರ ಒಂದು ದೃಷ್ಟಿಕೋನದಿಂದ ಒಂದು ಹೇಳಿರ್ತಕ್ಕಂಥ ಅಂಶಗಳು ವಾಸ್ತವತೆ ಇದೆ. ಅದಕ್ಕೆ ನೀವೇನಾದ್ರು ಸ್ಪರ್ಧೆಯನ್ನ ಒಟ್ಟಿ ಇಲ್ಲ ನಮ್ದೇ ಕರೆಕ್ಟು ಅನ್ನೋದಿದ್ರೆ ನಿಮ್ಮ ಅಂಶಗಳು ಏನು ಅಂತ ನೀವು ಹೇಳಲೇಬೇಕಾಗುತ್ತೆ. ಏನ್ ಹೇಳ್ತೀರಾ? ಸರ್ ಹೇಳಿದ್ರು ಅಡ್ಗೆಲೆಲ್ಲ ನಳನೇ ಇದು ಅಂತ. ಅಲ್ಲ ಸ್ವಾಮಿ, ಪುರುಷ ಪ್ರಧಾನ ಸಮಾಜದಲ್ಲಿ ಎಂತೆಂತದ್ದೋ ಬಿಟ್ಟಿಲ್ಲ. ಇನ್ನು ದಮಯಂತಿ ಹೆಸರು ಸೇರಿಸ್ತೀರ ನೀವು? ನಳನ ಹೆಸರೇ ಸೇರಿಸಿರೋದು. ಯಾಕಂತಂದ್ರೆ ಇವತ್ತು ನೋಡಿ ಅನಾದಿ ಕಾಲದಿಂದ ಹೆಣ್ಣನ್ನು ದೈವ ಸ್ವರೂಪಿಣಿ, ಶಕ್ತಿ ಸ್ವರೂಪಿಣಿ ಅಂತೆಲ್ಲ ಹೇಳ್ತೀರಾ. ಎಲ್ಲಾದ್ರೂ ಹೆಣ್ಣಿಗೆ ಮುಂದ್ಬರಕ್ ಬಿಟ್ಟಿದ್ದೀರಾ? ಅದಕ್ಕೆ ದಮಯಂತಿ ಮಾಡಿದ್ದಿರ್ಬೇಕು. ನಳನ ಹೆಸರು ಇಟ್ಕೊಂಡಿದ್ದೀರಾ. ಇದು ಪುರುಷ ಪ್ರಧಾನ ಸಮಾಜ. ಹಾಗಾಗಿ ನಳನ್ ಹೆಸರು ಬರ್ದೇ ಇರಬಹುದು. ಯಾಕಂತಂದ್ರೆ ನೀವು ಏನೇನೋ ಬರಕ್ ಬಿಟ್ಟಿಲ್ಲ. ಇನ್ 3 ಹೊತ್ತಿನ ಅಡ್ಗೆದು ಇಲ್ಲಿ ಹೆಣ್ಮಕ್ಳ ಹೆಸರು ಬರಕ್ ಬಿಡ್ತೀರಾ? ನೋ ಚಾನ್ಸೇ ಇಲ್ಲ. ಹಾಗಾಗಿ ಅದು ದಮಯಂತಿನೇ ಮಾಡಿದ್ದಿರ್ಬೋದು, ನಳನ್ ಹೆಸರು ಬಂದಿದೆ. ಇನ್ನೊಂದು ಸಮಾಜ ಹೌದು, ಯಾಕಂತಂದ್ರೆ ಮಾಡ್ತಾ ಇದ್ದದನ್ನ ನೋಡಿ ಕಳ್ತಿರ್ಬೋದು. ಆಮೇಲೆ ಇಲ್ಲ ಅಂತ ಮಾಡ್ಕೊಂಡಿದ್ದಾನೆ. ದೊಡ್ಡ ಇದ್ರಲ್ಲಿ ನೀವ್ ಹೇಳಿದ್ರಿ ಎಂತದೇ ದೊಡ್ಡ ಕಾರ್ಯಕ್ರಮಗಳಲ್ಲಾದ್ರೂ ಗಂಡ್ಮಕ್ಳೇ ಅಡ್ಗೆ ಮಾಡೋದು. ಹೌದು ಸ್ವಾಮಿ, ದೊಡ್ಡ ಪಾತ್ರೆಯಲ್ಲಿ ತಿರ್ಗ್ಸಕ್ ಎದ್ನಿತ್ತಾಗಲ್ಲ ಅಂತ ಅವರು ತಿರ್ಗ್ಸೋದಷ್ಟೇ ಪಾತ್ರೆ ಪಗಡಿಗಳಿಗೆ. ಹೆಚ್ಚಿಕೊಡೋದೆಲ್ಲ ಹೆಣ್ಮಕ್ಳೇ, ರೆಡಿ ಮಾಡೋದೆಲ್ಲ ಹೆಣ್ಮಕ್ಳೇ, ಏನೇನು ಬೇಕು ಅದೆಲ್ಲ ತಯಾರು ಮಾಡೋದೆಲ್ಲ ಹೆಣ್ಮಕ್ಳೇ. ಹೋಗ್ ನೋಡ್ರಿ, ಸುಮ್ನೆ ಯಾಕೆ ಅದು ನೋಡಿ. ನೀವೇ ಹೆಚ್ಕೊಂಡು ನೀವೇ ಅಡ್ಗೆ ಮಾಡೋದಿರ್ತಿದ್ರೆ ಯಾವ ಜಾತ್ರೆಯಲ್ಲೂ ಅಡ್ಗೆ ಆಗಲ್ಲ, ಯಾವ ಇದ್ರಲ್ಲೂ ಮದ್ವೆಗಳಲ್ಲೂ ಅಡ್ಗೆ ಆಗಲ್ಲ. 15 ಜನ ಹೆಲ್ಪರ್ ಇರ್ತಾರೆ. ನಮ್ಮನೆ ಅಸಿಸ್ಟೆಂಟ್ ಜನ ಇರ್ತಾರೆ. ಒಬ್ರು ಅಡ್ಗೆ ಮೇನ್ ಅಡಿಗೆ ಅಲ್ಲ, ಹೆಲ್ಪರ್ ಅಸಿಸ್ಟೆಂಟ್ ಅಂತ ಹೇಳ್ತಿದ್ರ ಹೆಂಗೆ? ಅದನ್ನೇ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರ ಅವರು. ಅಡ್ಗೆ ಮಾಡೋದು ಹೆಲ್ಪರ್ಸ್. ಈಗ ನಾವು ಹೇಳ್ತೀವಿ ಏನಂತಂದ್ರೆ ಆರೋಗ್ಯ ಮತ್ತೆ ಆಹಾರ 2 ಒಂದೇ ನಾಣ್ಯದ ಮುಖ ಇದ್ದಂಗೆ. ನೀವು ಅವತ್ತಿಂದ ಇಬ್ರು ಸರ್ಗಳು ನಿಮ್ಮ ಅಮ್ಮ ಮಾಡಿದ್ದು ನಿಮ್ಮ ಹೆಂಡತಿ ಮಾಡಿದ್ದು ಅಡ್ಗೆನ ಊಟ ಮಾಡಿ ಇಷ್ಟ ಚಂದ ಲಕ ಹೇಳ್ತಾ ಇದ್ರಿ. ನಮ್ಮ ಅಪ್ಪ ಮಾಡಿದ್ದು ಹೇಳೇ ಇಲ್ವಲ್ಲ ನೀವು? ಅಪ್ಪ ದಿನ ನಮ್ಮ ಅಪ್ಪನು ಸಾಕಷ್ಟು ಅಡಿಗೆ ಮಾಡಿದ್ದಾರೆ, ನಮ್ಮ ಅಜ್ಜನು ಅಡಿಗೆ ಮಾಡಿದ್ದಾರೆ, ನಾನು ಅಡಿಗೆ ಮಾಡಿದ್ದೀನಿ. ಅದನ್ನ ಹೇಳ್ತಾ ಇದ್ದೀನಿ. ಮಾತ್ರ ಮುಂದೆ ಮಗನು ಮಾಡ್ತಾರೆ, ಮಗ ಇಲ್ಲ ಹೇಳೋದು. ಅಂತ ದೇಹ ಇವತ್ತು ಯಾವುದೇ ಕಾಯಿಲೆ ಇಲ್ದೆ, ಏನು ಕಸಾಲೆ ಇಲ್ದೆ ಈಗ ಆರೋಗ್ಯವಂತರಾಗಿದ್ದೀರಿ ಅಂತಂದ್ರೆ ಹೆಣ್ಮಕ್ಳು ಮಾಡಿ ಹಾಕಿದ ಅಡ್ಗೆ ಅದು. ಈಗ ನಾವು ಇಲ್ಲೇನಂತಂದ್ರೆ ಸರ್ವೆ ಹೇಳಿದ ಹಾಗೆ ಹೆಸರು ನಳಂದಿದೆ ಅಂತ ಅಂದ ಕಾರಣಕ್ಕೆ ಯಾವ್ದು ಹೆಣ್ಮಕ್ಳು ಅಡಿಗೆ ಹೆಸರು ಇಲ್ಲ ಅಂತೇಳಿ ಇದೆಲ್ಲೂ ಕೂಡ ಅದಕ್ಕೆ ಇದೇ ಇಲ್ಲ ಬಿಡಿ. ಆಮೇಲೆ ಇನ್ನೊಂದು ಹೆಣ್ಮಕ್ಳು ಏನು ಮಾಡಲ್ಲ. ಲಿಜ್ಜತ್ ಪಾಪಡ್ ಬಂದಿದ್ದೆಲ್ಲಿಂದ? ಹೆಣ್ಮಕ್ಳು ಸ್ವಸಹಾಯ ಸಂಘ ಅದು ಹೆಣ್ಮಕ್ಳು ಎಲ್ಲ ಸೇರ್ಕೊಂಡು ಒಂದ್ ದೊಡ್ಡ, ಅವ್ರು ಸರ್ ಹೇಳಿದ್ರಲ್ಲ ಸತೀಶ್ ಸರ್, ಯಾವ್ದ್ರಲ್ಲೂ ಅವರಿಗೆ ಸಾಧ್ಯನೇ ಇಲ್ಲ ಅಂತ. ಅದು ಒಂದ್ ದೊಡ್ಡ ಸಂಘಟನೆ. ಅದೇನಂತಂದ್ರೆ ಸ್ವಸಹಾಯ ಅವ್ರ ಕೈಯಿಂದ ಮಾಡಿಬಿಟ್ರು. ಹೌದು, ಅವ್ರ ಮಿಷಿನ್ ಪ್ಯಾಕ್ ಮಾಡ್ತಾರೆ. ಈ ಧರ್ಮಸ್ಥಳ ಸ್ವಸಹಾಯ ಸಂಘಗಳೆಲ್ಲ ಇದೆ. ಅಲ್ಪ ಸ್ವಲ್ಪ
ಸೈಡ್ಸ್ ಮೇಕರ್ಸ್. ಅಲ್ಲ, ಅಷ್ಟು ಎಷ್ಟೊಂದು ಅಡಿಗೆಗಳು ಇದು ಎಲ್ಲ ತಗೊಂತಿದ್ದಾರೆ ಇವತ್ತು. ಎಲ್ಲ ಊರಲ್ಲೂ ಸಾಮಾನ್ಯ ಅಡಿಗೆ ಕ್ಯಾಟರಿಂಗ್ ಹೆಣ್ಮಕ್ಳು ನಡೆಸ್ತಿದ್ದಾರೆ ಸರ್. ಎಲ್ಲಿ ನಡೆಸ್ತಿಲ್ಲ ಅನ್ನೋದು ಇಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಹೋಟೆಲ್ ಬಿಸ್ನೆಸ್ ಎಲ್ಲಿ ಸರ್? ನೀವು ಅದಕ್ಕೆ ಹೇಳೋದು, ಸ್ವಲ್ಪ ದೇಶ ಸುತ್ತಿ, ಬರೀ ನಿಮ್ಮ ಹಾಸನ, ಶಿವಮೊಗ್ಗ, ಬೆಂಗಳೂರು ಹೆಣ್ಮಕ್ಳು ಇರೋ ಹೋಟೆಲ್ಗೂ ಹೋಗ್ರಿ, ಇಲ್ಲಿ ಮೈನ್ ರೋಡ್ ಅಲ್ಲಿ ಹೋಗ್ರಿ, ತುಮಕೂರು ರೋಡಲ್ಲೆಲ್ಲ ಡಾಬಾಗಳು ಎಷ್ಟು ಜನ ಹೆಣ್ಮಕ್ಳು ನಡೆಸ್ತಿಲ್ಲ. ಅಡ್ಗೆನು ಅವರೇ ಮಾಡ್ತಾರೆ, ಇದನ್ನು ಅವರೇ ಮಾಡ್ತಾರೆ, ಸರ್ವ ಅವರೇ ಮಾಡ್ತಾರೆ. ಬಹಳ ದೂರವಾಗಿದ್ದು ಡಾಬಾಗಳು ನಡೆಸ್ತಾ ಇದಾರೆ ಸರ್, ಅಡ್ಗೆ ಮಾಡ್ತಾರೆ ಹೆಣ್ಮಕ್ಳು. ಅಡ್ಗೆ ಎಷ್ಟೋ ಹೋಟೆಲ್ಗಳಲ್ಲಿ ಅಡ್ಗೆ ಮಾಡುವಂತದ್ದು ಹೆಣ್ಮಕ್ಳು ಇದ್ದಾರೆ. ಆಮೇಲೆ ಇನ್ನೂ ಎಷ್ಟು ಅದಕ್ಕೆ ಹೇಳ್ತಾರೆ, ಆಳು ಇದ್ದರೆ ಅರಸು, ಕೂಳು ಇದ್ರೆ ಬಿರುಸು ಅಂತ ಸರ್ವಜ್ಞ ಒಂದ್ ಕಡೆ ಹೇಳ್ತಾರೆ. ಹಾಗಾಗಿ ನಿಮಗ್ ಮನೇಲಿ ಅಮ್ಮ ಅಡ್ಗೆ ಮಾಡಿ ಹಾಕೋದ್ರಿಂದಾನೇ ನೀವು ಬಿರ್ಸಾಗಿರ್ತೀರಾ. ನೀವೇ ಮಾಡ್ಕೊಂಡು ನೀವೇ ಅಡ್ಗೆ ಮಾಡ್ಕೊಂಡು ತಿನ್ನಂಗಿರ್ತಿದ್ರೆ ಬರೀ ಅಡ್ಗೆ ಮನೇಲೇ ಇರ್ಬೇಕು, ಬೇರೆ ಕೆಲಸ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಾ ಮೊದ್ಲೇ ಹೇಳಿದೀನಿ, 298 ನಿಮಿಷ ಹೆಣ್ಮಕ್ಳು ಕೆಲಸವನ್ನ ಮಾಡ್ತಾರೆ ಅಂತ ಒಂದು ವರದಿ ಇದೆ. ಯಾಕಂತಂದ್ರೆ ಇಡೀ ದಿವಸ ಮನೆ ಕೆಲಸ, ಮಕ್ಳ ಕೆಲಸ, ಬೇರೆ ಬೇರೆ ಕೆಲಸಗಳನ್ನೆಲ್ಲ ಅವ್ರು ನಿಭಾಯಿಸೋದ್ರಿಂದ ಇವತ್ ಪುರುಷರು ಈಗೇನ್ ನೀವ್ ಹೇಳಿದ್ರಲ್ಲ ಇಷ್ಟೆಲ್ಲ ಏನು 298 ನಿಮಿಷ ಕೆಲಸ ಮಾಡ್ತಾರಲ್ಲ, 298 ನಿಮಿಷ ಮೊಬೈಲ್ ಅನ್ನು ಉಚಿತ ಕೂತ್ಕೊಂಡಿರ್ತಾರೆ ಸರ್. ಅದಕ್ಕೆ ಯಾವ ದಾಖಲೆಗಳಿಲ್ಲ. ಮೊಬೈಲ್ ಅನ್ನ ಉಚಿತ ಎಲ್ಲೋ ಒಂದ್ ಕಡೆ ಸರ್ ಊರಿದ್ದಲ್ಲಿ ಇದ್ದೇ ಇರತ್ತೆ. ಹಾಗಂತ ನಾವು ಎಲ್ರೂ ಮೊಬೈಲ್ ನೋಡ್ತಾರ ಸರ್? ಇವತ್ತು ಆ ತರದ್ದೆಲ್ಲ ಇಲ್ಲ. ನೀವು ತುಂಬಾ 99 ಭಾಗ ನೋಡ್ತಾರೆ, ಅದ್ ನೋಡ್ತಾರೆ. ಮನೆ ಕೆಲಸ ಬಿಟ್ಟು ಯಾರು ನೋಡಲ್ಲ ಸರ್. ನಡುವಿನಲ್ಲೇ ಮಾತಾಡ್ತೀನಿ. ಇವತ್ತಿನ ಪುರುಷರ ಸ್ಥಿತಿ ಮನೆಯಲ್ಲಿ ಯಾವ ಮಟ್ಟಿಗಿದೆ ಅಂತಂದ್ರೆ, ಹೆಣ್ಣು ಮಕ್ಕಳು ಅಡಿಗೆ ಮಾಡದೇ ಇರೋದ್ರಿಂದ, ಅಡಿಗೆ ಮಾಡೋದ್ರಲ್ಲಿ ಸೋಂಬೇರಿತನ ತೋರ್ತಿರೋದ್ರಿಂದ, ಅಡಿಗೆ ಮಾಡೋದ್ರಲ್ಲಿ ಪ್ರಾವೀಣ್ಯತೆ ಹೊಂದಿಲ್ಲದೆ ಇರೋದ್ರಿಂದ ಇವತ್ತು ಬೆಂಗಳೂರಿನಂತ ಮಹಾನಗರಗಳಲ್ಲಿ ಯಾವ ಮಟ್ಟಿಗಿದೆ ಅಂತಂದ್ರೆ, ಒಂದು ದಿನ ಮಾಡಿರ್ತಕ್ಕಂಥ ಸಾರು ತಳ ಹಿಡಿಯುವವರೆಗೂ ಗಂಡಸು ಕುಡಿಬೇಕು. ಯಾಕಂದ್ರೆ ನೀವು ಅಲ್ಲಿ ಸರಿ ಇಲ್ಲ, ನಮ್ಮ ಮನೆಗಳಲ್ಲಿ ಇವತ್ ಮುಗಿಸ್ಬಿಡ್ಲಿ ಮೇಡಮ್. ಹಾಗಾಗಿ ನೀವು ಅಲ್ಲಿ ನೀವು ಜೋರಿಲ್ಲ, ನೀವ್ ಹೇಳಲ್ಲ, ಏನೋ ಕೊಟ್ಟಿದ್ದು ತಿಂತ ಇದೀರಾ ಅಂದ್ರೆ ಸರ್ ಅದಕ್ಕೆ ಬೇರೆ ಕಾರಣ ಅಂದ್ರೆ ಒಂದ್ ಕಡೆಗೆ ಒಪ್ಕೊಂಡಿದ್ದೀರಿ. ಇಲ್ಲ ಸರ್, ಇಲ್ಲ. ಏನಂತಂದ್ರೆ ಇವತ್ತು ನೋಡಿ, ಪಾಶ್ಚಾತ್ಯೀಕರಣ, ಆಧುನೀಕರಣ, ಔದ್ಯೋಗೀಕರಣ. ಸರ್ ಹೇಳಿದ್ರು, ಆಫೀಸ್ಗಳಿಗೆ ಹೋಗೋ ಹೆಣ್ಮಕ್ಳಿಗೆ ಏನಾದ್ರು ಮದ್ವೆ ಆದ್ರೆ ಏನು ನಾವು ಅನ್ನ ಇಲ್ದೆ ಬದುಕ್ಬೇಕು? ಇಲ್ಲ ಸರ್, ಎಲ್ಲೂ ಇಲ್ಲ. ಅದೇನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಪರ್ಸೆಂಟೇಜ್ ವೈಸ್ ಇರ್ತಾರೆ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಆದ್ರೆ ಬಹಳಷ್ಟು ನಾವು ನೋಡ್ತಿರೋದು ಭಾರತೀಯ ಸಂಸ್ಕೃತಿಯಲ್ಲಿ ಅಡ್ಗೆ ಮಾಡಿ ಒಳ್ಳೆ ಆಹಾರವನ್ನ ತಯಾರಿಸಿದ್ರಲ್ಲಿ ಹೆಣ್ಮಕ್ಳದೇ ಮೇಲ್ಗೈ. ದಿನನಿತ್ಯದ ಅದು ಏನಂತಂದ್ರೆ ಸಮಾರಂಭದ ಹಬ್ಬ ಹರಿದಿನದ್ದು ಬಿಟ್ಟು ದಿನನಿತ್ಯದ ಅಡ್ಗೆ ಆಹಾರವನ್ನ ತಯಾರಿಸಿ ಇಡೀ ಕುಟುಂಬ ನಿರ್ವಹಣೆ ಮಾಡೋದ್ರಲ್ಲಿ ಹೆಣ್ಮಕ್ಳದೇ ಮೇಲ್ಗೈ. ಹೆಣ್ಣು ಮಕ್ಕಳದೇ ಮೇಲ್ಗೈ, ಅವರೇ ಪ್ರಾವೀಣ್ಯರು ಅನ್ನೋದಕ್ಕೆ ಹಸೀನಾ ಮೇಡಮ್ ಅವರು ಸಾಕಷ್ಟು ಉದಾಹರಣೆಗಳನ್ನ ಕೊಟ್ರು, ಪುರಾವೆಗಳನ್ನ ಕೊಟ್ರು. ಆಮೇಲೆ ನಳ ಮಹಾರಾಜ ಅಲ್ಲ, ಅದು ದಮಯಂತಿ ಮಾಡಿದ್ದು, ಹಂಗೆಲ್ಲ ನೀವು ತಪ್ಪು ತಿಳ್ಕೊಬೇಡಿ ಅಂತ ಬುದ್ಧಿವಾದನೂ ಕೂಡ ನಿಮಗೆ ಹೇಳಿದ್ರು. ಅವರ ಒಂದು ವಾದವನ್ನ ತಮ್ಮ ಪುಷ್ಟಿಗೊಳಿಸೋ ನಿಟ್ಟಿನಲ್ಲಿ, ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಳನನ್ನೇ ಚೇಂಜ್ ಮಾಡ್ಬಿಟ್ಟು ದಮಯಂತಿಯನ್ನ ಬಿಟ್ಟ ಸ್ಥಳಕ್ಕೆ ತುಂಬಿದ್ದಾರೆ. ಅದನ್ನ ನೋಡೋಣ. ಆಮೇಲೆ ಇವತ್ತು ನಾವು ಈ ಶಾಸ್ತ್ರಗಳನ್ನು ಓದ್ಬೇಕಾದ್ರೆ ರಾಜ ಮಹಾರಾಜರು ಕಲಿಬೇಕಾದಂತ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಪಾಕಶಾಸ್ತ್ರನೂ ಕೂಡ. ರಾಜ ಮಹಾರಾಜರು ಕಡ್ಡಾಯವಾಗಿ ಪಾಕಶಾಸ್ತ್ರವನ್ನು ಕಲಿಲೇಬೇಕು. ಅವನ್ ಬರೀ ಕುದುರೆ ಮೇಲೆ ಕುತ್ಕೊಂಡು ಕತ್ತಿ ಸವಾರಿ, ಮಲ್ಲ ಯುದ್ಧ, ಜಗಳ ಅದು ಮಾಡೋದಲ್ಲ, ಪಾಕಶಾಸ್ತ್ರವನ್ನ ಮೊದಲು ಕಲಿಬೇಕಿತ್ತು ಅವನು. ಅಂದ್ರೆ ಅವಾಗಿಂದಲೇ ಪುರುಷರು ಮಾಡ್ಲೇಬೇಕು ಅನ್ನೋ ಒಂದು ಪರಿಕಲ್ಪನೆ ಇತ್ತು ಅನ್ನೋದಕ್ಕೆ ಈ 64 ವಿದ್ಯೆಗಳಲ್ಲಿ ಪಾಕಶಾಸ್ತ್ರನೂ ಕೂಡ ಒಂದು ಅನ್ನೋದಕ್ಕೆ 63 ವಿದ್ಯೆಗಳನ್ನ ಕಲಿಸ್ತಾ ಇರಲಿಲ್ಲ, 64ನೇ ಕಲಿಸ್ಬೇಕಿತ್ತು. ಹಂಗಿದ್ರ ಮೇಲೆ ಅವನಿಗೆ ಪಟ್ಟಾಭಿಷೇಕ ಆಗ್ತಾ ಇತ್ತು. ಇಲ್ಲ ಅಂತಂದ್ರೆ ಅವನ ಏನಾರು ಅಡಿಗೆ ಮಾಡಕ್ ಸರಿ ಬರ್ಲಿಲ್ಲ ಅಂತಂದ್ರೆ ರಾಣಿ ಆದವಳು ಎಂತವಳು ಬರ್ತಾಳೋ ಏನೋ ಪಾಪ. ಹಂಗಾಗಿ ಆ ಮಗನಿಗೆ ಅವ್ದು ಇರ್ಲಿ ಅಂತಂದು ನಮ್ಮ ಕಷ್ಟ ಹಿರಿಯರು ಬೇಕಾದ್ರೆ ಅದಕ್ಕೋಸ್ಕರನೇ ಆ ಒಂದು ವಿದ್ಯೆನ ಇಟ್ಟಿರ್ಬೋದು. ಯಾಕಂದ್ರೆ ರಾಣಿ ಹೋಗ್ರಿ ನಾನ್ ರಾಣಿ ರಾಜ ಅಂತ ಹೇಳಿದ್ರೆ 64 ವಿದ್ಯೆ ಕಲ್ತಿಲ್ಲ ಮಾಡ್ಕೋಗಿ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಅಲ್ವಾ? ಹಂಗಾಗಿ 64 ವಿದ್ಯೆಯಲ್ಲಿ ಪಾಕಶಾಸ್ತ್ರನೂ ಕೂಡ ಒಂದಿರಬಹುದು ಅಂತ ನನ್ನ ಊಹೆ. ನೋಡೋಣ ಅದಕ್ಕೆ ಕೊಟ್ರೇಶಾರರು ಮತ್ತೆ ಪುರುಷರೇ ಪ್ರಾವೀಣ್ಯರು ಅನ್ನೋದಕ್ಕೆ ಇನ್ನೇನೇನೇನು ಅಂಶಗಳನ್ನ ಕೊಟ್ಟು ಈ ಚರ್ಚಾ ವಾದವನ್ನ ತಮ್ಮ ಕಡೆ ಸೆಳ್ಕೊಳ್ಳಕ್ಕೆ ಏನ್ ಪ್ರಯತ್ನ ಮಾಡ್ತಾರೆ ಅನ್ನೋದು ನೋಡೋಣ. ಆಹಾರ ಎಂಬುದು ಹೆಂಗಾಗಿದೆ, ಒಂದು ಉದ್ಯಮ ಆಗಿದೆ. ಹೌದು, ಉದ್ಯಮ ಆಗಿದೆ ಅಂದ್ರೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಇದು ಒಂದು ಪುರುಷರ ಒಂದು ಪ್ರಾವೀಣ್ಯತೆ ಇಲ್ಲಿ ಹೆಚ್ಚಿದೆ ಅಂತ. ಅವ್ರು ಹೇಳ್ತಾರೆ, ನಾವು ಮಹಿಳೆಯರ ಹಪ್ಪಳ ಮಾಡಿದ್ವಿ, ಸಂಡಿಗೆ ಮಾಡಿದ್ವಿ, ಉಪ್ಪಿನಕಾಯಿ ಮಾಡಿದ್ವಿ, ನಂಜಿಕೊಳ್ಳಕ್ಕೆ ಏನೇನ್ ಬೇಕೋ ಸೈಡ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಮುಖ್ಯ ಆಹಾರ ತಯಾರ ಸರ್ ಯಾರು?
ಅದ್ರ ಬಗ್ಗೆ ನಾವ್ ಆಲೋಚನೆ ಮಾಡ್ಬೇಕಾಗಿದೆ. ಅವ್ರಂದ್ರು ನಾವ್ ಅಲ್ಲಿ ಡಾಬಾಗ್ ಹೋಗಿದ್ವಿ, ಇಲ್ಲಿ ಡಾಬಾಗ್ ಹೋಗಿದ್ವಿ, ಬರೀ ಮಹಿಳೆಯರೇ ಇದ್ರು ಅಲ್ಲಿ. ಅದಂತೂ ಬಹಳ ಸತ್ಯಕ್ಕೆ ದೂರ ಅದು. ನಾನು ಮತ್ತೆ ಹಿಂದೆ ಹೋಗಿ ನಾವು ಪರೀಕ್ಷೆ ಮಾಡ್ಬೇಕಾಗಿತ್ತೀವ್ರಿ. ಯಾರು ಹೆಣ್ಮಕ್ಳು ಇದ್ದ ಡಾಬಕ್ ಮಾತ್ರ ಹೋಗಾರೋ ಅಥವಾ ಹೆಣ್ಮಕ್ಳು ಇದ್ರೆ ಮಾತ್ರ ಹೋಟ್ಲ್ಗಳಿಗೂ ಹೋಗ್ತಾರೋ ಅದನ್ನ ಆಗುತ್ತೆ. ಇವತ್ತು ಬಹುತೇಕ ನಾನು ಅಂತೀನಲ್ಲ, ಈ ಉದ್ಯಮವಾಗಿ ಬೆಳೆಲಿಕ್ಕೆ ಕಾರಣ ಇಲ್ಲಿ ಒಂದು ಪುರುಷರ ಒಂದು ಪ್ರಾತಿನಿಧ್ಯತೆ ಇರ್ತಕ್ಕಂಥದ್ದು. ಅಲ್ಲಿ ವೇಗವಾಗಿ ಮತ್ತೆ ನಿಖರವಾಗಿ ಇವ್ರು ಹೇಳ್ತಾರೆ ಟೇಸ್ಟ್ ಪೌಡರ್ ಹಾಕ್ತಾರೆ. ಅವಾಗ್ಲೇ ಲತಾಮಣಿ ಹೇಳ್ತಾ ಇದ್ರು ಟೇಸ್ಟ್ ಪೌಡರ್ ಹಾಕ್ತಾರೆ, ಸೋಡಾ ಹಾಕ್ತಾರೆ ಹಿಗ್ಗಿಸ್ಲಿಕ್ಕೆ. ಮನೆಯಲ್ಲಿ ಇವ್ರು ಇಡ್ಲಿ ಹಂಗೆ ಮಾಡಿಬಿಡ್ತಾರ? ಸೋಡಾ ಹಾಕದೇ ಇಲ್ವಾ? ಅಲ್ಲ ಸೋಡಾ ಬಳಸ್ತೀರಿ. ಮನೆಯಲ್ಲಿ ಸೋಡಾ ಬಳಸಿದ್ರೆ ನೀವು ಮೆಣಸಿನಕಾಯಿ ಇದು ಏನು ಮಾಡ್ತೀವಲ್ಲ, ಅವನು ಮಿರ್ಚಿ ಮಾಡ್ತೀವಿ ನಾವು. ಆ ಮಿರ್ಚಿ ಮಾಡುವಾಗ ಬಂದ್ಬಿಡುತ್ತೆ ಅದು. ಅಲ್ಲಿ ಸೋಡಾ ಹಾಕ್ತಿವಿ. ಗಂಡಸರು ಎಷ್ಟು ಬೇಕು ಅಷ್ಟು ಹಾಕ್ತಾರೆ. ಯಾವ್ದು ಇಲ್ದಲ್ಲೂ ಟೇಸ್ಟ್ ಮಾಡ್ತಕ್ಕಂಥದ್ದು ಗಂಡಸ್ರೆ. ನಾನಂತೀನಲ್ಲ, ಅತಿ ದೊಡ್ಡ ಕಾರ್ಯಕ್ರಮ ಅವಾಗೇನು ಉದಾಹರಣೆ ಕೊಟ್ಟೆ. ಇವ್ರು ಅಷ್ಟೊಂದು ವಾದ ಮಾಡೋರು ಒಂದೇ ಒಂದು ಕಾರ್ಯಕ್ರಮದಲ್ಲಿ, ಜಾತ್ರೆಗಳು, ಉತ್ಸವಗಳು, ಮದುವೆಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹೋಗಿ ನೋಡಿ. ಇವತ್ತೇನಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ತಿಂಗಳಾನುಗಡ್ಲೆ ನಡೀತೈತೆ, ತಿಂಗಳಾನುಗಡ್ಲೆ ಬೇಸಾಕೋದೆ ಎಲ್ಲ ಗಂಡಸ್ರೆ. ಇವ್ರಂದ್ರು ಅಲ್ಲಿ ಈರುಳ್ಳಿ, ಅವ್ರು ಈರುಳ್ಳಿ ಹೆಚ್ಚಕ್ಕಾಗಿ ಅಷ್ಟೇ ಸೀಮಿತ. ಅಡಿಗೆ ಮಾಡಕ್ ಬರಲ್ಲ ಅವಕ್ಕೆ, ದೊಡ್ಡ ಅಡಿಗೆ ಮಾಡಕ್ ಬರಲ್ಲ ಅವು. ಈರುಳ್ಳಿ ಅದಕ್ಕೆ ಹಾಕಕ್ಕೂ ಬರಲ್ಲ. ಇವನೇ ಹೇಳ್ಬೇಕು, ಹಿಂಗ ಹಾಕು, ಇಷ್ಟೇ ಹಾಕು, ಇಷ್ಟೇ ಈರುಳ್ಳಿ ಹೆಚ್ಚು, ಇಷ್ಟೇ ಮೆಣಸಿನಕಾಯಿ ಹೆಚ್ಚು, ಇಷ್ಟೇ ಸೌತಿಕಾಯಿ ಹೆಚ್ಚು, ಇಷ್ಟೇ ಬದನೆಕಾಯಿ ಹೇಳ್ಬೇಕು. ಇವನ್ ಹೇಳ್ದಂಗೆ ಅವು ಹೆಚ್ಚುತ್ತಾವ ಅಷ್ಟೇಯ. ಸ್ವಂತ ಹೆಚ್ಚಿಬಿಟ್ರೆ ಅಷ್ಟು ದೊಡ್ಡ ಮಟ್ಟದ ಅಡಿಗೆಯನ್ನ ಮಾಡಿದ್ದು ಉದಾಹರಣೆಗಳು ಇಲ್ಲ. ಯಾವುದೇ ಒಂದು ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ಮಹಿಳೆಯರು ಅಡಿಗೆ ಮಾಡಿದ್ದು ಎಲ್ಲರೇ ಇದೆಯಾ? ಇವತ್ತಿಗೆ ನಾನು ಹೇಳ್ತಾ ಇದ್ದೀನಿ, ಹೆಚ್ಚು ಪ್ರಾವೀಣ್ಯ. ಅವ್ರು ಹೇಳಿದ್ರು ಇವತ್ತಿನ ಆಧುನಿಕ ಒಂದು ಜಂಜಡತೆ. ಬೆಂಗಳೂರು ಅಂತ ಒಂದು ನಗರದಲ್ಲಿ ಅವಾಗಲೇ ಸತೀಶ್ ಅವರು ಉದಾಹರಣೆ ಕೊಟ್ಟಿದ್ದಾರೆ. ಇಬ್ರು ನೌಕರಿಲಿ ಇರ್ತಾರೆ. ಅವಳು ದುಡಿತಾ ಇರ್ತಾಳೆ, ಇವನು ದುಡಿತಾ ಇರ್ತಾನೆ. ಅಡಿಗೆ ಮಾಡಿ ಅನ್ನಂಗಿಲ್ಲ. ನಿನಗೇನಾಗಿತ್ತು ಮಾಡು, ಇವತ್ತು ನಿನ್ ಸರ್ದಿ ಅಂತಾಳ ಅವಳು. ಇಬ್ರು ಹಂಚಿಗಂತ ಅಡಿಗೆ ಮಾಡಕ್ಕೆ ವಾರದಲ್ಲಿ ಒಂದಿನ ಭಾನುವಾರ ರಜಾ, ಇಬ್ರು ಹೊರಗೆ ಹೋಗಿ ಊಟ ಮಾಡ್ಕೊಂತವೆ. ಮೂರ್ ದಿನ ಹಂಚಿಗಂತವೆ, 7ನೇ ದಿನ ರಜಾ. ಇವ್ರ ಅಡಿಗೆಗೆ ರಜಾ. ಹಿಂಗಾಗಿ ಇವತ್ತು ಸ್ವಿಗ್ಗಿಗಳು, ಸರಿ ಹೇಳ್ದಂಗೆ ಇವತ್ತು ಜೊಮ್ಯಾಟೊಗಳು ಇರ್ಬೋದು, ಇವೆಲ್ಲ ತಲೆ ನಿಂತಿರೋದು. ಇವತ್ತು ಫಾಸ್ಟ್ ಫುಡ್ ನಾವ್ ಹಿಂಗ ಆನ್ಲೈನ್ ಅಲ್ಲಿ ಆನ್ ಮಾಡಿ ಇನ್ನೂ ದುಡ್ಡು ಕಟ್ಟಾಗತ್ತ ಹೇಳಿದ್ರೆ ಅವ್ನು ಫೋನ್ ಮಾಡ್ತಾನೆ, ಸರ್ ಮನೆ ಎಲ್ಲಿದೆ ಸರ್, ಇಲ್ಲೇ ಇದ್ದೀನಿ ನಾನು ಸರ್ಕಲ್ಗೆ ಅಂತಾನೆ. ತಂದು ಕೊಡ್ತಾನೆ. ಚಾಪಿಸ್ಕೊಂಡ್ಬಿಟ್ಟಿದ್ದು ಸುಮ್ನೆ ಇರೋದು. ಅಡಿಗೆ ಮಾಡಕ್ ಬರಲ್ವಲ್ಲ. ಅವು ಹೊಸ ಹೊಸ ಐಟಮ್ಸ್ ನೋಡ್ರಿ. ಇದು ಹೊಸ ಐಟಮ್ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಚಿತ್ರದಲ್ಲಿ ಇಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟು ಅರ್ಧ ಬಿಡೋದು, ಆನ್ಲೈನ್ ಬುಕಿಂಗ್ ಮಾಡ್ಕೊಳ್ಳೋದು, ತರಿಸ್ಕೊಳ್ಳೋದು. ಅಲ್ಪ ಸ್ವಲ್ಪ ಕಲ್ತಿರೋದು ಮರ್ತೋಗ್ಬಿಡ್ತವೆ. ಅವ್ರು ಹೇಳ್ತಾರಲ್ಲ ಒರಿಜಿನಾಲಿಟಿ ನಾವು ಕೊಡ್ತಾ ಇದೀವಿ. ಅಲ್ಲಿ ಗಂಡಸರು ಇವನ್ನೆಲ್ಲ ಹಾಕಿಬಿಟ್ಟು ಹಿಂಗ್ ಕೆಡಿಸ್ತಾರೆ. ಅಂದ್ರೆ ಯಾವ ಜಾತ್ರೆಯಲ್ಲಿ ಯಾರು ಹೋಗಿ ಊಟ ಮಾಡ್ತಾ ಇರ್ಲಿಲ್ಲ, ಯಾರ ಮದುವೆಯಲ್ಲಿ ಯಾರು ಹೋಗಿ ಊಟ ಮಾಡ್ತಾರೆ. ಗಂಡಸರು ಊಟ ಮಾಡಿರಂತೆಪ್ಪ, ಅವ್ರು ಸರಿ ಮಾಡಲ್ಲ ಅಂತ, ಆರೋಗ್ಯ ಕಡಿತಾನೆ ಪಾಪ ಬೇಡಬಾ ಅಂತಂದು ಎಲ್ಲರೂ ಮನೆಗೆ ಕರ್ಕೊಂಡು ಹೋಗೋರು. ಹೆಂಗಸ್ರಿ ಅಂದ್ರೆ ನಮ್ ಫ್ರೆಂಡ್ಸ್ ಒಂದು ಮದುವೆ ಐತೆ ಕಣ ಇವತ್ತು ಅಂತ ಅಂದ್ಬಿಟ್ರಿ. ನಾವು ನೆನಪರಿರ್ತೀವಿ, ಅವರೇ ನೆನಪಡ್ತಾರೆ. ಇವತ್ತು ಮದುವೆ ಐತೆ ಅಂತ ಹೇಳಿದ್ರೆ ಊಟಕ್ಕೆ ಹೋಗೋದಂತ. ಯಾಕಂದ್ರೆ ಒಂದು ಹೊತ್ತಿನ ಊಟ ಮಾಡೋದು ತಪ್ಪುತ್ತಲ್ಲ, ಎಲ್ಲರೂ ಹೋಗೋದು ಊಟಕ್ಕೆ. ಇದು ಮಾಮೂಲಿಯಾಗಿ ನಡೀತಕ್ಕಂಥದ್ದು. ಇನ್ನು ಶಿಫ್ಟ್ ಡ್ಯೂಟಿ ಇರುತ್ತೆ. ಈ ಬೆಂಗಳೂರಂತ ನಗರಗಳಲ್ಲಿ ಗಂಡ ಶಿಫ್ಟ್ ಡ್ಯೂಟಿ ಇರುತ್ತೆ. ಮುಖನ ನೋಡಿಕೊಳ್ಳಕ್ಕಾಗಲ್ಲ. ಒಬ್ರು ಡೇ ಶಿಫ್ಟ್ ಇದ್ನಂದ್ರೆ ಒಬ್ರು ನೈಟ್ ಶಿಫ್ಟ್ ಇರುತ್ತೆ. ಯಾರಿಗೆ ಅಡಿಗೆ ಮಾಡ್ಕೋಬೇಕು ಗೊತ್ತಿಲ್ಲ. ಈ ಎಲ್ಲ ವ್ಯವಸ್ಥೆಗಳಿಂದ ಗಂಡು ಮಕ್ಕಳ ಪ್ರಾವೀಣ್ಯತೆಯನ್ನು ಸಾಧಿಸಿದ್ದಾರೆ. ಅಡಿಗೆ ಮಾಡೋದು ಕಲೀಲೇಬೇಕು. ಅಲ್ಲಿ ಪ್ರಾವೀಣ್ಯತೆ ಇರಬೇಕು. ಆದ್ರೆ ಹಿಂದೆ ಕಲ್ತಿದ್ದಲ್ಲ ಅಲ್ಲ. ನೀವು ನಂಬ್ತಿರಲ್ವ, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಈ ಗಂಡು ಮಕ್ಕಳ ಹೆಣ್ಮಕ್ಳ ಅಡಿಗೆ ಮಾಡೋದ್ ಕಲಿಸ್ತಾ ಇದಾರೆ. ಹಿಂಗ್ ಮಾಡಿ ನಮ್ಮವ್ವ ಬೈತಾಳೆ, ಇದನ್ ಕಲಿ, ಹಿಂಗ್ ಮಾಡು, ಬರ್ತಿತ್ತಂತನಾದ್ರೂ ಹೇಳು, ನೀನು ನಾನಾರು ಒಳಗೆ ಮಾಡಿ ಕೊಟ್ಟಿರ್ತೀನಿ, ನಿನ್ನ ಮರ್ಯಾದೆ ಮುಚ್ಚುತ್ತೀನಿ. ಹಿಂಗೆಲ್ಲ ಫಿಕ್ಸಿಂಗ್ ಮಾಡ್ಕೊಂಡಿರ್ತೀನಿ. ಹಿಂಗೆಲ್ಲ ಫಿಕ್ಸಿಂಗ್ ಮಾಡಿಬಿಟ್ಟು ಹೆಂಡತಿ ಮರ್ಯಾದೆ ಉಳಿಸ್ಬೇಕು. ಇಲ್ಲೊಂದು ತಾಯಿ ಬೈದ್ರೆ ಎಂತ ಕಟ್ಕೊಂಡ್ ನೀನು, ಅವಳಿಗೆ ಒಂದು ಮುದ್ದೆ ಕಟ್ಟಕ್ ಬರಂಗಿಲ್ಲ, ಒಂದು ರೊಟ್ಟಿ ತಟ್ಟಕ್ ಬರಂಗಿಲ್ಲ. ರೊಟ್ಟಿ ತಟ್ಟ ಅಂದ್ರೆ ಊರ್ ಬಾಗ್ಲಾಗಿರುತ್ತೆ. ಅದು ಎಲ್ಲ ಕಡೆಗೂ ಹೊಡ್ಕೊಂಡು ಹೋಗಿರುತ್ತೆ. ಅದು ಒಂದ್ ನೆಟ್ಟಗೆ ಒಂದು ರೊಟ್ಟಿ ತಟ್ಟಕ್ಕೂ ಬರಲ್ಲ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಗಂಡಸರು ರೊಟ್ಟಿ ಹಾಕಿದಂಗೆ ಹೆಂಗಸರು ರೊಟ್ಟಿ ಹಾಕಕ್ ಬರಲ್ಲ. ಓಕೆ ಸರ್, ಮತ್ತೆ ಬರ್ತೀನಿ ಸರ್. ಹಾಗಾಗಿ ಹೆಚ್ಚು ಪ್ರಾವೀಣ್ಯ ಇರತಕ್ಕಂಥದ್ದು ಗಂಡಸರೇ ಹೊರತು ಹೆಂಗಸರಲ್ಲ ಅಂತ. ಒಳ್ಳೆ ಅಂಶಗಳನ್ನ ಪುರುಷರ ಒಂದು ದೃಷ್ಟಿಕೋನದಿಂದ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನೋಡೋಣ, ಅವ್ರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ರೆಡಿ ಇರ್ತೀರಾ. ಇಲ್ಲಿ ನಾನು ವಧು ಪರೀಕ್ಷೆಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯವಾಗಿ ವಧು ಪರೀಕ್ಷೆ, ಏನಮ್ಮ ಹೆಸರು, ಏನಮ್ಮ ಓದಿದೀಯಾ, ಏನಮ್ಮ ಅಡಿಗೆ ಮಾಡಕ್ ಬರುತ್ತೇನಮ್ಮ
ಅಂತ ಒಂದು ಪ್ರಶ್ನೆ ಕಾಮನ್ ಆಗಿದ್ದೇ ಇರುತ್ತೆ. ಅಡಿಗೆ ಮಾಡಕ್ ಬರುತ್ತೇನಮ್ಮ ಅಂತಂದ್ರೆ ಅಡಿಗೆ ಜವಾಬ್ದಾರಿ ಅವಳದು ಅಂತಕ್ಕಂಥ ಒಂದು ಅಂಶ ಇದೆ. ಆಮೇಲೆ ನೀವು ಎಲ್ಲಾದ್ರೂ ಒಂದು ಪಾನಿಪುರಿ ಅಂಗಡಿಗೆ ಹೋಗಿ, ಎಲ್ಲಾದ್ರೂ ಒಂದು ಗೋಲ್ಗಪ್ಪ ಅಂಗಡಿ ಹೋಗಿ, ಆ ಪಾನಿಪುರಿಯಲ್ಲಿ ಬೇಯಿಸಿದ ಬಟಾಣಿ ಹಾಕಿ ಸ್ವಲ್ಪ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿ ಹಿಂಗೆ ಕೊಟ್ಟ ಅಂತಂದ್ರೆ ಕೈ ಹೆಣ್ಮಕ್ಳದೇ ಆಗಿರುತ್ತೆ, ಯಾಕಂದ್ರೆ ಗಂಡ್ ಮಕ್ಳದೇ ಆಗಿರುತ್ತೆ. ಯಾಕಂದ್ರೆ ನಾನು ನೋಡಿದಾಗ ಬಹುತೇಕವಾಗಿ ಗೋಲ್ಗಪ್ಪೆ ಮತ್ತು ಈ ಪಾನಿಪುರಿಯನ್ನು ತುಂಬಾ ಸವಿತಕ್ಕಂಥವ್ರು ಹೆಣ್ಮಕ್ಳೇ. ಅವನು ಹಾಕೊಡ್ತಿರ್ತಾನೆ, ಅವನಿಗೆ ಹೆಣ್ಮಕ್ಳ ಗಿರಾಕಿ. ಅವನು ಎಲ್ಗೂ ವುಮೆನ್ಸ್ ಕಾಲೇಜ್ಗಳು, ವುಮೆನ್ಸ್ ಹಾಸ್ಟೆಲ್ಗಳು, ವುಮೆನ್ಸ್ PG ಅಲ್ಲೇ ಅವ್ನು ಮಾಡ್ಕೊಂಡಿರ್ತಾನೆ. ನೀವು ಪಾನಿಪುರಿ ಅಂದಿರಲ್ವಾ, ನಮ್ಮ ವೀಕ್ಷಕರು ಎಷ್ಟೋ ಹೆಣ್ಣು ಮಕ್ಕಳ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಆಮೇಲೆ ಅವ್ನು ಪಾನಿಪುರಿ ಹಾಕೊಂಡ್ ಪ್ಲೇಸ್ಗಳು ಎಂತವಂತಂದ್ರೆ ಎಲ್ಲಿ ಹೆಣ್ಮಕ್ಳು ಏರಿಯಾಗಳು ಇರುತ್ತೆ ಅಲ್ಲೇ ಅವನು ಶೆಡ್ ಹಾಕೊಂಡಿರ್ತಾನೆ. ಮಹಿಳಾ ಕಾಲೇಜುಗಳು ಇರ್ತವೆ, ವುಮೆನ್ಸ್ PG ಹಾಸ್ಟೆಲ್ಸ್ಗಳು ಇರ್ತವೆ. ಅಂತ ಕಡೆನೆ ಅವನು ದುಕಾನ್ಗಳನ್ನ ತೆರೆದುಕೊಂಡು, ಅಂಗಡಿಯನ್ನ ತೆರೆದುಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ತಾನೆ. ಗೊತ್ತು ಅವನಿಗೆ ಹೆಣ್ಮಕ್ಳು ವೀಕ್ನೆಸ್ ಏನು ಅಂತಂದು. ಹಂಗಾಗಿ ಅಲ್ಲಿ ಹಾಕೋ ಕೈ ಅವನದಾಗಿರುತ್ತೆ, ತಿನ್ನೋ ಇದು ಹೆಣ್ಮಕ್ಳಾಗಿರುತ್ತೆ ಅಂತ ಉದಾಹರಣೆ. ನಾನು ಅದನ್ನ ಮತ್ತೆ ಇವರು ಪುರುಷರು ಕೂತ್ಕೊಂಡ್ಬಿಟ್ಟು ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ ಅಂತಂದಲ್ಲ. ಬಹುತೇಕವಾಗಿ ಹೆಣ್ಮಕ್ಳು ಒಳ್ಳೆ ಅಡಿಗೆ ಮಾಡ್ತಾರೆ. ಯಾಕಂದ್ರೆ ನಾನು ಕೂಡ ನಮ್ಮ ತಾಯಿ ಮಾಡಿರ್ತಕ್ಕಂಥ ಅಡುಗೆ ಇನ್ನೂ ಕೂಡ ನೆನಪು ಬರುತ್ತೆ. ನನ್ನ ವೈಫ್ ಮಾಡಿರ್ತಕ್ಕಂಥ ಅಡುಗೆ ದಿನ ಪ್ರತಿ ಒಂದು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ಕಳಿಸ್ತಾ ಇರ್ತಾಳೆ. ಅವೆಲ್ಲ ನೋಡಿದ್ರೆ ನನಗೆಲ್ಲ ಒಂದ್ ಕಡೆ ಮತ್ತೆ ಅವರೇ ಚೆನ್ನಾಗಿ ಮಾಡ್ತಾರೇನೋ ಅಂತ ಒಂದ್ ಕಡೆ ವಾಲ್ಬಿಡ್ತೀನಿ ನಾನು. ನೋಡೋಣ, ಆ ವಾಲ್ತೀನಿ ಅನ್ನೋದಕ್ಕೆ ನೀವು ಮತ್ತೆ ಸಮರ್ಥನೆ ಕೊಡ್ಬೇಕಾಗುತ್ತೆ, ಹೆಂಗೆ ಏನೇನು ಅಂತ. ಲತಾಮಣಿ ಅವರು ಈಗ ಅವರ ಒಂದು ವಾದಕ್ಕೆ ನಿಮ್ಮ ಸಮರ್ಥನೆ ಏನಂತ? ವಾಲೋದಷ್ಟೇ ಅಲ್ಲ ಸರ್, ಅಂತಿಮ ತೀರ್ಪು ಹೆಣ್ಮಕ್ಳೇ. ಅದು ಯಾಕೆ ಅಂದ್ರೆ ನಾವು ಅವರ ಇಬ್ಬರ ವಾದಗಳನ್ನ ಕೇಳ್ತಾ ನಮಗೆ ಅನಿಸ್ತಾ ಇರೋದೇನು, ಹೋಟೆಲ್, ಸ್ವಿಗ್ಗಿ, ಜೊಮ್ಯಾಟೊ ಇವಕ್ಕೆ ಮೀಸಲಾಗಿದ್ದಾರೆ ಹೊರತು ಪ್ರತಿನಿತ್ಯ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಅಡಿಗೆ ಎಲ್ಲಿ ತಯಾರಾಗ್ತಿದೆ, ಯಾರು ಮಾಡ್ತಿದ್ದಾರೆ ಅನ್ನೋದನ್ನೇ ಬಿಟ್ಟಿದ್ದಾರೆ. ಅವರು ಯಾವುದೇ ಸ್ವಿಗ್ಗಿಗೆ ಹೋಗ್ಲಿ, ಯಾವುದೇ ಜೊಮ್ಯಾಟೋಗೆ ಹೋಗ್ಲಿ, ಯಾವುದೇ ಹೋಟೆಲ್ಗೆ ಹೋಗ್ಲಿ, ಎಲ್ಲೇ ಹೋಗಿ ಅವರು ತಿಂದ್ರು ಕೂಡ ಏನ್ ಮಾಡಿದಾನ, ನಮ್ಮ ಅಮ್ಮನ ಕೈ ರುಚಿನೇ ಮೇಲು, ನಮ್ಮ ಅಮ್ಮನ ಕೈ ರುಚಿ ಹಂಗೆ ಕೈ ರುಚಿಗೆ ಯಾವ್ದು ಸಮ ಇಲ್ಲ ಕಣೋ ಅಂತಾನೆ ಮಾತಾಡ್ತಾರೆ. ಅದನ್ನ ಇಲ್ಲ ಅಂತ ಅವರು ಇಡೀ ಕರ್ನಾಟಕದ ನಮ್ಮ ವೀಕ್ಷಕರ ಮುಂದೆ ನಾನು ಫ್ರಾಂಕ್ಲಿ ಹೇಳ್ತೀನಿ. ಅಲ್ಲಲ್ಲ, ಹೇಳಿದ್ ಕೇಳ್ತಾ ಇದ್ದೀನಿ, ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ, ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಮಾಡಿದಂತ ಅಡಿಗೆಗೂ ನಮ್ಮ ಅಮ್ಮ ಮಾಡಿದಂತ ಅಡಿಗೆಗೂ ನನಗೆ ಹೆಚ್ಚು ಇಷ್ಟ ಆಗ್ತಕ್ಕಂಥದ್ದು ಇವತ್ತಿಗೆ ನಮ್ಮ ಅಪ್ಪಾಜಿ ಮಾಡಿದಂತ ಅಡಿಗೆ. ಒಂದೊಂದಂತ ಎಕ್ಸಾಂಪಲ್ ಸಿಗ್ತವೆ ನೋಡೋಣ. ಮಾತುಗಳನ್ನ ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಮ್ಮನ ಕೈ ರುಚಿ ಮೀರ್ಸೋ ಅಂತದ್ದು ಯಾವ್ದು ಇಲ್ಲ ಬಿಡು ಅಂತ ಹೇಳೋ ಅಂತ ಒಂದು ವರ್ಗನೂ ಇದೆ. ಗುರುಗಳು ಮಾತಾಡ್ತಾ ಈಗ ಹೇಳಿದ್ರು, ನಮ್ಮ ಅಮ್ಮನ್ಗಿಂತನೂ ನಮ್ಮ ಅಪ್ಪನ ಕೈ ರುಚಿನ ನಾನು ಒಪ್ಕೋತೀನಿ ಅಂತ. ಅದೇ ಗುರುಗಳು ಹೇಳಿದ್ರು ತನ್ನ ಹೆಂಡತಿಗೆ ಹೇಳುವಾಗ, ಸರಿಯಾಗಿ ಹಿಂಗಾದ್ರೂ ಮಾಡಿ ನಮ್ಮ ಅವ್ವ ಬೈತಾಳೆ ಇಲ್ಲ ಅಂತ. ಅಂದ್ರೆ ಅಲ್ಲಿ ತಿಳ್ಕೊಬೇಕಾಗತ್ತೆ, ಆ ಒಂದು ಅಡಿಗೆ ಒಂದು ಕಲೆ ಬಂದಿದ್ದು ಯಾರಿಂದ ಅಂತ. ಅವ್ವನಿಂದ ಬಂದಿದ್ದು, ಅವ್ವನಿಂದ ಅವ್ರ ಅಪ್ಪ ಕಲ್ತಿರಬಹುದು, ಅಥವಾ ಅವ್ವನ ಒಂದು ಮಾಡುವಂತ ವಿಧಾನವನ್ನ ಇವರು ತಮ್ಮ ಮಡದಿಗೆ ಹೇಳ್ಕೊಡುವಂತ ಪ್ರಯತ್ನವನ್ನ ಮಾಡಿರ್ಬೋದು. ಅದು ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಇದ್ದಿರಬಹುದು. ಆದ್ರೆ ಬಹುತೇಕ ಎಷ್ಟು ಜನ ಪುರುಷರು ಇರ್ತಾರೆ, ಎಲ್ರು ನಿಮ್ಮ ಹಾಗೆ ಇರೋದಿಲ್ಲ. ಅದೊಂದು ಗಮನಿಸಬೇಕಾದ ಖಂಡಿತ ಇಲ್ಲ, ಮ್ಯಾಕ್ಸಿಮಮ್ ಇರೋದಿಲ್ಲ. ಯಾಕೆ ಅಂದ್ರೆ ಯಾವುದೇ ಒಂದು ಅಂಕಿ ಅಂಶವನ್ನ ತಗೊಂಡಾಗ ಅತಿ ಹೆಚ್ಚು ಅಡಿಗೆ ಮಾಡ್ತಾ ಇರೋದು, ಮನೆಗಳಲ್ಲಿ ಅಡಿಗೆ ಮಾಡ್ತಾ ಇರೋದು ಹೆಣ್ಣು ಮಕ್ಳೇ ಅಷ್ಟೇ. ಅವರಿಗೆ ಸಹಾಯಕವಾಗಿ ಅಥವಾ ಯಾವತ್ತೋ ಒಂದು ದಿನ ಪುರುಷರು ಅಡಿಗೆ ಮಾಡಬಹುದು, ಅವತ್ತಿನ ದಿನ ಅವರ ಒಂದು ಪಾಲಿಗೆ ಅಡಿಗೆ ಮಾಡುವಂತ ಸೌಭಾಗ್ಯ ಹೋಗಿರುತ್ತೆ. ಅಷ್ಟು ಬಿಟ್ರೆ ಪ್ರತಿನಿತ್ಯ ಅಡಿಗೆ ಮಾಡೋದು ಹೆಣ್ಮಕ್ಳೇನೆ. ನಾನು ಆಗ್ಲೇ ಹೇಳಿದೆ, ಅಮ್ಮನ ಕೈ ರುಚಿ ಅಲ್ಲೇ ಮುಖ್ಯ. ಅಮ್ಮನ ಕೈ ತುತ್ತು ಏನ್ ಕೊಡುತ್ತೆ ಅದು ಮುಖ್ಯ ಆಗತ್ತೆ. ಎಲ್ಲೂ ಕೂಡ ಅಪ್ಪನ ಕೈ ರುಚಿ ಅಂತ ಬಳಸಕ್ ಹೋಗೋದಿಲ್ಲ. ಅಪ್ಪ ಏನಿದ್ರು ಅಮ್ಮ ಮಾಡಿರೋ ಅಂತ ಕೈ ರುಚಿಯ ಅಡಿಗೆಯನ್ನ ಪ್ರೀತಿ ವಾತ್ಸಲ್ಯದಿಂದ ಒಂದೆರಡು ತುತ್ತು ತಿನ್ನಿಸ್ಬೋದು. ಅದು ಸಮಯ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಆ ಒಂದು ಭಾಗ್ಯವೂ ಇರೋದಿಲ್ಲ. ಒಂದು ಸಾಲನ್ನ ಹೇಳಕ್ ಇಷ್ಟಪಡ್ತೀನಿ. ಭೀಮಸೇನ ನಳಮಹಾರಾಜರು ಗಂಡಸರಲ್ಲವೇ ಅಂತ ಏನು ನೀವು ಹೇಳಿದ್ರಿ, ಆ ಒಂದು ಅಡಿಗೆ ನಳಪಾಕ ತಯಾರಾಗಬೇಕು ಅಂದ್ರೆ ಅಲ್ಲಿ ಹೆಣ್ಣಿನ ಒಂದು ಕಾರಣ ಇರುತ್ತೆ. ಯಾಕೆಂದ್ರೆ ಅವಳು ಗೈಡ್ ಮಾಡಿರ್ತಾಳೆ. ಹೇಗೆ ಗೈಡ್ ಮಾಡ್ತಾಳೆ, ಗಂಡು ಹೇಗೆ ಹೇಳ್ತಾನೆ, ಗುರುಗಳು ಹೇಳಿದ್ರು ಏನು ಇಲ್ಲದೇನೆ ರುಚಿ ಕೊಡಬಲ್ಲೆವು ಅಂತ. ಆದ್ರೆ ಏನ್ ಮಾಡ್ತಾರೆ ಅವರು, ಉಪ್ಪಿಲ್ಲ, ಮೆಣಸಿಲ್ಲ, ತರಕಾರಿ ಏನಿಲ್ಲ, ಎಣ್ಣಿಲ್ಲ, ಬೆಣ್ಣಿಲ್ಲ, ಕಾಯನ್ನು ತಂದಿಲ್ಲ, ಏನ್ ಮಾಡಲಿ ನಾನು ಏನ್ ಮಾಡಲಿ ಅಂತ ತಡವರಿಸ್ತಿರ್ತಾರೆ. ಆಗ ಅವ್ರ ಹೆಂಡ್ತಿನೋ ಮಡದಿನೋ ಹೇಳ್ತಾರೆ, 4ನೇ ಸಾಲಲ್ಲಿ ಜೀರಿಗೆ ತುಪ್ಪ, 3ನೇ ಸಾಲಲ್ಲಿ ಸಾಸಿವೆ ಡಬ್ಬ, ಅಲ್ಲಿ ನೋಡಪ್ಪ ಮುಂಚೆ ಬೇಳೆ ಹಾಕಪ್ಪ, ಮೊದಲು ಬೇಳೆ ಹಾಕ್ರಿ ಅಂತಳವಳು. ಬರ್ತೀನಿ, ಮತ್ತೆ ಬರ್ತೀನಿ. ಸಮಯಾವಕಾಶ
ಸಮಯಾವಕಾಶ ಕಡಿಮೆ ಇರೋದ್ರಿಂದ ಮೊದಲು ಬೇಳೆ ಹಾಕ್ರಿ ಅಂತಕ್ಕಂಥ ಒಂದು ಸ್ಟ್ರೆಸ್ ಆಗಿರ್ತಕ್ಕಂಥ ಒಂದು ಒತ್ತಡದ ಒಂದು ಮಾತನ್ನ ಆಜ್ಞಾಪೂರ್ಣವಾಗಿ ಹೇಳ್ತಾಳೆ. ಅಂದ್ರೆ ಗಂಡು ಮಕ್ಳಿಗೆ ಬರಲ್ಲ ಅಂತಾನೆ ಅವಳು ಹಿಂಗೆ ಹೇಳ್ತಿರ್ತಾಳೆ ಅಂತ ಲತಾಮಣಿಯವರು ಹೇಳಿದ್ರು. ಕೊನೆಯದಾಗಿ ಒಂದೆರಡು ಮಾತಲ್ಲಿ ಸತೀಶ್ ಅವರು, ಅವ್ರು ಎಷ್ಟೇ ಏನೇ ವಾದ ಮಾಡಿದ್ರು ಕೂಡ ರುಚಿಕಟ್ಟಾಗಿ ಅಡಿಗೆ ಮಾಡ್ತಕ್ಕಂಥದ್ದು, ಶಿಸ್ತುಬದ್ಧವಾಗಿ ಅಡಿಗೆ ಪರಿಕರಗಳನ್ನ ಜೋಡಿಸಿ ಅದ್ರ ಬಗ್ಗೆ ವ್ಯವಸ್ಥಿತವಾಗಿ ಅಡಿಗೆ ಮಾಡ್ತಕ್ಕಂಥದ್ದು ಪುರುಷರೇ. ಯಾಕಂದ್ರೆ ಇವ್ರು ಏನಿದ್ರು ಮಹಿಳೆಯರು ರುಚಿ ಪ್ರಿಯರು ಮತ್ತು ರುಚಿಯನ್ನ ಸವಿಯೋರು. ಜಗತ್ತಿನಲ್ಲಿ ಯಾವುದೇ ಭಾಗದಲ್ಲಿ ಹೋಗಿ ಅದು ಹೊರಗಡೆ ಇರ್ತಕ್ಕಂಥ ಯಾವುದೇ ತಿಂಡಿ ತೀರ್ಥದ ಹೋಟೆಲ್ಗಳಿದ್ರು ಕೂಡ ಅಲ್ಲಿ ಹೆಚ್ಚು ಸವಿತಕ್ಕಂಥವ್ರು ಮಹಿಳೆಯರಾಗಿದ್ದಾರೆ. ಅದನ್ನು ಪುರುಷರನ್ನ ಒತ್ತಾಯಪೂರ್ವಕವಾಗಿ ಅವ್ರಿಗೆ ಕರ್ಕೊಂಡೋಗಿ ಅವರಾಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಅಡುಗೆಯ ಪ್ರಾವೀಣ್ಯತೆ ಇರ್ತಕ್ಕಂಥದ್ದು ಪುರುಷರಲ್ಲಿ ಮಾತ್ರ, ಮಹಿಳೆಯರಲ್ಲಿ ಅದಿಲ್ಲ. ನಮ್ಮ ತಾಯಿ ಕಾಲದಲ್ಲಿತ್ತು. ನಮ್ಮ ತಾಯಿ ಒಂದು ಕಾಲ ಆಯ್ತು, ಒಂದು ಕಾಲದಲ್ಲಿ ಏನೋ ಗಂಡ ಹೊರಗಡೆ ದುಡಿಬೇಕಾಯ್ತು, ಹೆಂಡತಿ ಅಡಿಗೆ ಮಾಡಬೇಕಾಯ್ತು ಮನೆಯಲ್ಲಿ. ಆದ್ರೆ ಇವತ್ತು ಕಾಲ ಬದಲಾಗಿದೆ. ಬದಲಾದ ಕಾಲಮಾನದಲ್ಲಿ ಇವತ್ತು ಅಡಿಗೆಯ ಪ್ರಾವೀಣ್ಯತೆ ಇರ್ತಕ್ಕಂಥದ್ದು ಪುರುಷರಲ್ಲಿ ಮಾತ್ರ, ಮಹಿಳೆಯರಲ್ಲಿ ಇಲ್ಲ. ಓಕೆ, ಇವತ್ತೊಂದು ಒಳ್ಳೆ ಚರ್ಚೆ ಆಯಿತು. ಈ ಚರ್ಚೆಯ ನಡುವೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಪುರಂದರದಾಸರ ಒಂದು ಸಾಲುಗಳನ್ನು ನೆನಪು ಮಾಡಿಕೊಂಡು, ವಿರಕ್ತಿ ಎಂಬ ಮಡಿಯಿಟ್ಟು ಪೂರ್ಣ ಹರಿಭಕ್ತಿ ಎಂಬ ನೀರೆಣ್ಣೆಯ ಸರಿ ಸುರಿದು ಅರಿವೆ ಎಂಬ ಬೆಂಕಿಯ ಕೊಟ್ಟು ಮಾಯಾ ಮರೆವೆಂಬ ಕಾಷ್ಟವ ಮುದದಿಂದ ಸುಟ್ಟು ಅನುಭವದ ಅಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಸೇರಿ ಇಂಥ ಅಡುಗೆಯನ್ನು ಮಾಡೋಣ ಅಂತ ಪುರಂದರದಾಸ ಹೇಳ್ಕೊಟ್ಟಿರ್ತಕ್ಕಂಥ ಆ ಒಂದು ಅಡುಗೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ, ಇವತ್ತು ಅಡಿಗೆ ಅಂತಕ್ಕಂಥದ್ದು ಇವತ್ತು ಆ ಕಲೆ, ಆ ವಿದ್ಯೆ, ಯಾರು ವಿದ್ಯೆಯನ್ನು ಹೆಚ್ಚು ಕಲ್ತಿರ್ತಾರೋ ಅವರು ಪ್ರಾವೀಣ್ಯರಾಗಿರ್ತಾರೆ ಹೊರತು ಇಲ್ಲಿ ಪುರುಷರು ಮತ್ತೆ ಮಹಿಳೆಯರು ಅಂತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಒಟ್ಟಾಗಿ ಈ ಚರ್ಚೆಯಲ್ಲಿ ನಮಗೆ ತಿಳಿದಿರ್ತಕ್ಕಂಥದ್ದಂದ್ರೆ, ಒಂದು ಮನೋರಂಜನೆ ದೃಷ್ಟಿಯಿಂದ ಮತ್ತೆ ಕೆಲವೊಂದು ಮಾಹಿತಿ ಪೂರ್ಣವಾಗಿರ್ತಕ್ಕಂಥ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಇಂತಹ ಒಂದು ಚರ್ಚಾತ್ಮಕ ವಿಷಯಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ ಅಂತಾನೆ ಭಾವಿಸ್ತೀನಿ. ಒಟ್ಟಾರೆ ಹೇಳಬೇಕು ಅಂತಂದ್ರೆ, ಒಂದು ಪ್ರಾವೀಣ್ಯಕ್ಕೆ ಬಂದ್ರೆ ಇದಕ್ಕೆ ಗಂಡಸರು ಮತ್ತೆ ಹೆಂಗಸರು ಅಂತಕ್ಕಂಥ ಒಂದು ಭೇದ ಭಾವ ಬರಲ್ಲ. ಯಾರು ಕಲ್ತಿರ್ತಾರೋ ಅವ್ರು ಒಳ್ಳೆ ಅಡಿಗೆಯನ್ನ ಮಾಡ್ತಾರೆ ಅಂತ ಅಷ್ಟು ಮಾತ್ರ ನಾವು ಹೇಳ್ಬೋದೇ ಹೊರತು ಇದರಲ್ಲಿ ಗಂಡಸರೇ ಪ್ರಾವೀಣ್ಯರು, ಹೆಣ್ಮಕ್ಳೇ ಪ್ರಾವೀಣ್ಯರಲ್ಲ ಅಂತ ಯಾವ ವಿಷಯನೂ ಕೂಡ ಹೇಳೋದಿಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ನೀವಿಬ್ರು ಕೂಡ ಒಳ್ಳೆ ಚರ್ಚೆಯನ್ನ ಮಾಡಿದಿರಿ. ಮಹಿಳಾ ಮನೆಗಳು ನಮ್ದೇ ಮೇಲ್ಗೈ ಅಂತಂದು ನೀವು ಕೆಲವು ಉದಾಹರಣೆ ಕೊಟ್ರಿ. ಪುರುಷರು ನಾವೇನ್ ಕಡಿಮೆ ಇಲ್ಲ ಅಂತ ಅವರು ಕೂಡ ವಾಸ್ತವವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನ ಹೇಳಿದ್ರು. ಒಟ್ಟಾರೆ ನಮ್ಮ ಸ್ಟುಡಿಯೋಗೆ ಬಂದು ಇಂಥ ಉತ್ತಮವಾದಂತಹ ಮಾಹಿತಿಯನ್ನು ಹಂಚಿಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಶ್ರೀ ಬಸವ ಟಿವಿಯ ಪರವಾಗಿ ಶರಣಾರ್ಥಿಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಚರ್ಚೆ ಹಾಸ್ಯದ ಜೊತೆಗೆ ಸ್ವಲ್ಪ ಒಂದು ಮನರಂಜನಾತ್ಮಕವಾದಂತಹ ಈ ಚರ್ಚೆ ನಿಮ್ಗೆಲ್ರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ. ಮುಂದಿನ ಒಂದು ಸಂಚಿಕೆಯಲ್ಲೂ ಕೂಡ ಇಂತಹ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿಗಳು.